ದೇವನಾಮಕ್ಕೆ ಸ್ತೋತ್ರವಾಗಲಿ. ಈ ಪರಿಶುದ್ಧ ದಿನದಲ್ಲಿ ಮತ್ತೊಂದು ಆವರ್ತಿ ದೇವರ ಸನ್ನಿಧಾನದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ ಸರ್ವಶಕ್ತನಾದ ದೇವರು ನಮ್ಮ ಜೀವಿತದಲ್ಲಿ ಇನ್ನೊಂದು ದಿನವನ್ನು ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವ. ಈ ಮೇ ತಿಂಗಳ ಕೊನೆಯ ಭಾನುವಾರ ದೇವರ ಸನ್ನಿಧಾನದಲ್ಲಿ ನಾವು ಸೇರಿ ಬಂದಿದ್ದೇವೆ. ಯೆಹೋವನ ಮಂದಿರಕ್ಕೆ ಹೋಗೋಣ ಬಾ ಎಂದು ಜನರು ನನ್ನನ್ನು ಕರೆದಾಗ ನನಗೆ ಸಂತೋಷವಾಯಿತು ಎಂಬುದಾಗಿ ದಾವೀದನು ಹಾಡಿದ ರೀತಿಯಲ್ಲಿ ಈ ಮುಂಜಾನೆಯಲ್ಲಿ ಸಂತೋಷದಿಂದ ದೇವರ ಸನ್ನಿಧಾನಕ್ಕೆ ದೇವರನ್ನು ಆರಾಧಿಸುವುದಕ್ಕೆ ನಾವು ಸೇರಿ ಬಂದಿರಲಾಗಿ ನಮ್ಮನ್ನೇ ದೇವರ ಸನ್ನಿಧಾನದಲ್ಲಿ ಸಮರ್ಪಿಸಿ ಆರಾಧನೆಗೋಸ್ಕರವಾಗಿ ನಮ್ಮನ್ನೇ ಸಿದ್ಧಪಡಿಸುವ. ನಮ್ಮ ಕಣ್ಣುಗಳನ್ನು ಮುಚ್ಚಿ ನಮ್ಮ ಶಿರಗಳನ್ನು ಬಾಗಿ ಸರ್ವಶಕ್ತನಾದ ದೇವರ ಸನ್ನಿಧಾನದಲ್ಲಿ ನಮ್ಮನ್ನೇ ಒಪ್ಪಿಸಿಕೊಟ್ಟವರಾಗಿ ನಾವು ಪ್ರಾರ್ಥಿಸುವ. ಸರ್ವಶಕ್ತನೇ ಸ್ತೋತ್ರಿಸುವ. ಭೂಮಿಯ ಆಕಾಶವನ್ನು ಉಂಟು ಮಾಡಿರುವ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಈ ಮುಂಜಾನೆಯ ಜಾವದಲ್ಲಿ ಮತ್ತೊಂದು ಆವರ್ತಿ ನಿಮ್ಮ ಸನ್ನಿಧಾನದಲ್ಲಿ ನಿಮ್ಮನ್ನು ಸ್ತುತಿಸುವುದಕ್ಕೆ, ನಿಮ್ಮನ್ನು ಆರಾಧಿಸುವುದಕ್ಕೆ ನಮ್ಮನ್ನು ಬರಮಾಡಿದ್ದಕ್ಕಾಗಿ ಸ್ತೋತ್ರ. ಕರ್ತನೆ, ಮತ್ತೊಂದು ದಿವಸವನ್ನ ಮತ್ತೊಂದು ವಾರವನ್ನ ನಮ್ಮ ಜೀವಿತದಲ್ಲಿ ಕೊಟ್ಟಿದ್ದಿ, ಅದಕ್ಕಾಗಿ ನಾವು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಈ ವಾರದ ಮೊದಲನೆಯ ದಿನದಲ್ಲಿ ನಿಮ್ಮನ್ನು ಆರಾಧಿಸುವುದಕ್ಕೆ ನಮ್ಮನ್ನು ಯೋಗ್ಯರನ್ನಾಗಿ ಮಾರ್ಪಡಿಸಿದ್ದಕ್ಕಾಗಿ ಸ್ತೋತ್ರ. ಕರ್ತನೆ, ಪವಿತ್ರನಾದ ನಿಮ್ಮನ್ನ ಪರಿಶುದ್ಧತೆಯಲ್ಲಿ ಆರಾಧಿಸುವಂತೆ ನಮ್ಮನ್ನ ಯೋಗ್ಯರನ್ನಾಗಿ ಮತ್ತೆ ಮಾರ್ಪಡಿಸಿ ಎಂಬುದಾಗಿ ಪ್ರಾರ್ಥಿಸುತ್ತೇವೆ. ನಮ್ಮ ಜೀವಿತದಲ್ಲಿ ಕಳೆದ ಒಂದು ವಾರದಲ್ಲಿ ಬಂದಂತ ಎಲ್ಲ ತಪ್ಪು ಪಾಪಗಳನ್ನ ಮತ್ತೊಂದು ಆವರ್ತಿ ಅರಿಕೆ ಮಾಡ್ತಾ ಇದ್ದೇವೆ. ಯೇಸುವೆ, ನಿಮ್ಮ ರಕ್ತದಿಂದ ನಮ್ಮನ್ನು ತೊಳೆದು ಶುದ್ಧಿಪಡಿಸಿ ಈ ಮುಂಜಾನೆಯಲ್ಲಿ ಪವಿತ್ರತೆಯಲ್ಲಿ ನಿಮ್ಮನ್ನು ಆರಾಧಿಸುವಂತೆ ನಮ್ಮನ್ನ ಯೋಗ್ಯರನ್ನಾಗಿ ಮಾರ್ಪಡಿಸು. ಆಡುವಂಥ ಹಾಡುಗಳು, ಧ್ಯಾನಿಸುವಂಥ ದೇವರ ವಾಕ್ಯ ಎಲ್ಲದರ ಮೂಲಕ ದೇವರ ನಾಮ ಮಹಿಮೆ ಹೊಂದಲಿ. ಈ ಆರಾಧನೆಯಲ್ಲಿ ಭಾಗಿಗಳಾಗುವಂಥ ಪ್ರತಿಯೊಬ್ಬರನ್ನ ಹೆಸರಾಗಿ ನೀನು ಆಶೀರ್ವದಿಸು. ಈ ಒಂದು ವಾರ ಬೇಕಾದ ಆತ್ಮಿಕವಾದ ಆಹಾರವನ್ನು ದಯಪಾಲಿಸು ಎಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ. ಈ ಸಂದರ್ಭದಲ್ಲಿ ನಮ್ಮ ದೇಶಕ್ಕಾಗಿ ನಾವು ಪ್ರಾರ್ಥಿಸುತ್ತೇವೆ, ನಮ್ಮ ರಾಜ್ಯಕ್ಕಾಗಿ ಪ್ರಾರ್ಥಿಸುತ್ತೇವೆ, ನಾವು ವಾಸಿಸುತ್ತಿರುವಂತಹ ಪಟ್ಟಣಗಳಿಗಾಗಿ ಗ್ರಾಮಗಳಿಗಾಗಿ ಪ್ರಾರ್ಥಿಸುತ್ತೇವೆ. ಇಂದಿನ ಆರಾಧನೆ ನಮ್ಮ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ, ನಮ್ಮ ಪಟ್ಟಣಕ್ಕೆ, ನಮ್ಮ ಗ್ರಾಮಗಳಿಗೆ ಆಶೀರ್ವಾದವಾಗಿ ಮಾರ್ಪಡಿಸು. ಎಲ್ಲ ಸ್ತುತಿ ಘನಮಾನ ಮಹಿಮೆ ನಿಮಗೆ ಮಾತ್ರ ಸಮರ್ಪಿಸುತ್ತೇವೆ. ಇಂದಿನ ಆರಾಧನೆಯನ್ನು ತಂದೆ, ಮಗ, ಪವಿತ್ರ ಆತ್ಮನ ನಾಮದಲ್ಲಿ ಆರಂಭಿಸುತ್ತೇವೆ. ತ್ರಿಯೇಕ ದೇವರ ಸಾನ್ನಿಧ್ಯ ಆರಾಧನೆಯ ಆದಿಯಿಂದ ಅಂತ್ಯದವರೆಗೆ ನಮ್ಮ ಸಂಗಡ ಇದ್ದು ನಮ್ಮನ್ನು ಮುನ್ನಡೆಸಲಿ. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುತ್ತೇವೆ ತಂದೆ, ಆಮೆನ್. ಮತ್ತೊಂದು ಆವರ್ತಿ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮ ವಂದನೆಯನ್ನು ನಾವು ತಿಳಿಸ್ತೇವೆ. ಈ ಒಂದು ಭಾನುವಾರ ಈ ಒಂದು ಮಾಧ್ಯಮದ ಮೂಲಕ ದೇವರನ್ನು ಆರಾಧಿಸುವುದಕ್ಕೆ ದೇವರು ಕೊಟ್ಟಂತ ಅವಕಾಶಕ್ಕಾಗಿ ಸ್ತೋತ್ರ. ಒಂದು ಹಾಡಿನ ಕೆಲವು ಚರಣಗಳನ್ನು ಹಾಡಿ ದೇವರ ನಾಮವನ್ನು ನಾವು ಮಹಿಮೆಪಡಿಸುವ. ಜೀವ ವಾಕ್ಯದ ಗಾನವ ಇಂಪಾಗಿ ಆಡಿರಿ, ದೇವ ಪ್ರೀತಿಯ ವಿವರ ವರ್ಣಿಸಿ ಹೇಳಿರಿ. ಶುಭ ವರ್ತಮಾನ ಆತ್ಮಕ್ಕೆ ಆಧಾರ, ಆನಂದವೇ ಆನಂದವೇ ಸದ್ವೇದ ವಾಕ್ಯವು. ಈ ಹಾಡಿನ ಈ ಸಂಗೀತದ ಚರಣಗಳನ್ನು ಹಾಡಿ ದೇವರ ನಾಮವನ್ನು ನಾವು ಮಹಿಮೆ ಪಡಿಸುವ. ಜೀವ ವಾಕ್ಯದ ಗಾನವಾ ಇಂಪಾಗಿ ಆಡಿರಿ, ದೇವ ಪ್ರೀತಿಯ ವಿವರ ವರ್ಣಿಸಿ ಹೇಳಿರಿ. ಶುಭ ವರ್ತಮಾನ ಆತ್ಮಕ್ಕೆ ಆಧಾರ, ಆನಂದವೇ ಆನಂದವೇ ಸದ್ವೇದವಾಕ್ಯವು.
ಆನಂದವೇ ಆನಂದವೇ ಸದ್ವೇದ ವಾಕ್ಯವು ದೇವ ವಾಕ್ಯವ ನಮಗೆ ಕ್ರಿಸ್ತೇಸು ಕೊಟ್ಟನು. ಕೇಳಿ ವಾಕ್ಯವ ಪಾಪಿಯೇ ವಿಧೇಯನಾಗಿರು. ಮೋಕ್ಷ ಲೋಕ ಮಾರ್ಗ ಉಚಿತಾರ್ಥದಾನ ಆನಂದವೇ ಆನಂದವೇ ಸದ್ವೇದ ವಾಕ್ಯವು ಆನಂದವೇ ಆನಂದವೇ ಸದ್ವೇದ ವಾಕ್ಯವು ಸಾರು ವಾಕ್ಯವ ಜಾನಕ್ಕೆ ಆಸಕ್ತಿಯಿಂದಲೇ ಸಾರು ಪಾಪದ ಮನ್ನಣೆ ಪಾಪಿಗಳೆಲ್ಲರ್ಗೆ ಶುಭ್ರ ಮಾಡಿಯೇಸು ಕಾಯುತ್ತೀರ್ಪನೆಂದು ಆನಂದವೇ ಆನಂದವೇ ಸದ್ವೇದ ವಾಕ್ಯವು ಆನಂದವೇ ಆನಂದವೇ ಸದ್ವೇದ ವಾಕ್ಯವು ಆನಂದವೇ ಆನಂದವೇ ಸದ್ವೇದ ವಾಕ್ಯವು. ಜೀವ ವಾಕ್ಯದ ಗಾನವ ಇಂಪಾಗಿ ಆಡಿರಿ. ದೇವ ಪ್ರೀತಿಯ ವಿವರ ವರ್ಣಿಸಿ ಹೇಳಿರಿ. ಶುಭ ವರ್ತಮಾನ ಆತ್ಮಕ್ಕೆ ಆಧಾರ. ಅದರ 2ನೇ ಚರಣ, ದೇವ ವಾಕ್ಯವ ನಮಗೆ ಕ್ರಿಸ್ತೇಸು ಕೊಟ್ಟನು. ಕೇಳಿ ವಾಕ್ಯವ ಪಾಪಿಯೇ ವಿಧೇಯನಾಗಿರು. ಮೋಕ್ಷ ಲೋಕ ಮಾರ್ಗ ಉಚಿತಾರ್ಥದಾನ. 3ನೇ ಚರಣ, ಸಾರು ವಾಕ್ಯವ ಜನಕ್ಕೆ ಆಸಕ್ತಿಯಿಂದಲೇ ಸಾರು ಪಾಪದ ಮನ್ನಣೆ ಪಾಪಿಗಳೆಲ್ಲರಿಗೆ ಶುಭ್ರ ಮಾಡಿ ಯೇಸು ಕಾಯುತ್ತೀರ್ಪನೆಂದು. ಪ್ರಿಯರೇ, ದೇವರು ನಮಗೆ ಕೊಟ್ಟಿರುವಂತಹ ಏಕೈಕ ಕೆಲಸ ಅಂದರೆ ಶುಭ ವರ್ತಮಾನವನ್ನು ಸಾರುವುದು, ಸುವಾರ್ತೆಯನ್ನು ಸಾರುವುದು. ಕ್ರೈಸ್ತರಾಗಿದ್ದೇವೆ ಅಂದರೆ, ಅಥವಾ ಯೇಸು ಕ್ರಿಸ್ತನ ಶಿಲುಬೆಯ ಮರಣದ ಮೂಲಕ ಪಾಪ ಕ್ಷಮಾಪಣೆಯನ್ನ ಪಡೆದುಕೊಂಡು ದೇವರ ಮಕ್ಕಳಾಗಿದ್ದೇವೆ, ಅಥವಾ ದೇವರ ಮಕ್ಕಳೆಂಬ ಪದವಿಯನ್ನ ಹೊಂದಿಕೊಂಡಿದ್ದೇವೆ ಅಂದರೆ ನಮಗಿರುವಂತಹ ದೌತ್ಯ, ನಮಗಿರುವಂತಹ ನಿಯೋಗ ಶುಭ ವರ್ತಮಾನವನ್ನು ಸಾರುವುದು. ಇಂದು ಅನೇಕ ಕ್ರೈಸ್ತರು
ಕ್ರೈಸ್ತತ್ವವನ್ನ ತಪ್ಪಾಗಿ ಚಿತ್ರಿಸ್ತಾ ಇದ್ದಾರೆ. ಕ್ರೈಸ್ತತ್ವದ ಬೋಧನೆಯನ್ನ ತಪ್ಪಾಗಿ ಬೋಧಿಸ್ತಾ ಇದ್ದಾರೆ. ನೋಡಿ, ಯೇಸು ಸ್ವಾಮಿ ಹೇಳಿದಂತಹ ಒಂದು ಸಾಮ್ಯ, ಆ ಸಾಮ್ಯದಲ್ಲಿ ಒಬ್ಬ ತೋಟಗಾರ ತನ್ನ ತೋಟದಲ್ಲಿ ಒಳ್ಳೆಯ ಬೀಜವನ್ನು ಬಿತ್ತುದ. ಒಳ್ಳೆಯ ಬೀಜವನ್ನ ಬಿತ್ತಿ, ಒಳ್ಳೆಯ ಗೋಧಿಯನ್ನ ಬಿತ್ತಿ, ಅದು ಫಲಕ್ಕೆ ಬರುವಂತಹ ಸಂದರ್ಭದಲ್ಲಿ ತೋಟಗಾರರು ನೋಡುವಾಗ ಗೋಧಿಯ ಮಧ್ಯದಲ್ಲಿ ಕಳೆಗಳು ಬೆಳೆದವು. ಈ ಕಳೆಗಳನ್ನ ಕಂಡಂತಹ ಕೆಲಸಗಾರರು ತೋಟದ ಯಜಮಾನನಿಗೆ ಹೇಳಿದ್ರು, ಈ ಕಳೆಗಳನ್ನ ಕಿತ್ತಾಕ್ಬಿಡೋಣ. ಯಾಕೆಂದ್ರೆ ಈ ಕಳೆಗಳು ಸಹ ಗೋಧಿ ತೆನೆಗೆ ಬೇಕಾದಂತಹ ಪೋಷಕಾಂಶಗಳನ್ನು ಹೇರಳವಾಗಿ ಹೀರ್ಕೊಳ್ತಾ ಇದೆ, ಅತಿ ಶೀಘ್ರವಾಗಿ ಬೆಳೀತಾ ಇದೆ. ಆದ್ರೆ ಅಲ್ಲಿ ತೋಟದ ಯಜಮಾನ ಹೇಳ್ತಾ ಇದ್ದಾನೆ, ಬೇಡ ಬೇಡ ಬೇಡ, ಈಗ ಕೀಳ್ಬೇಡ್ರಿ. ಈಗ ಕಳೆಗಳನ್ನ ಕೀಳುವುದಕ್ಕೆ ಹೋದ್ರೆ ಏನಾಗುತ್ತೆ, ಕಳೆಗಳ ಬೇರುಗಳು ಗೋಧಿಯ ಬೇರಿನೊಂದಿಗೆ ಏನಾಗಿರ್ತದೆ, ಸುತ್ಕೊಂಡ್ಬಿಟ್ಟಿರ್ತದೆ. ಕಳೆಗಳನ್ನ ಕೀಳುವಂತಹ ಸಂದರ್ಭದಲ್ಲಿ ಕೆಲವು ಗೋಧಿಗಳ ಸಿಬುಡುಗಳು ಸಹ ಏನಾಗ್ತದೆ, ಕಿತ್ತು ಹೋಗುವುದಕ್ಕೆ ಸಾಧ್ಯತೆ ಇದೆ. ಅದರಿಂದ ಬೆಳೀಲಿ. ಆದರೆ ಗೋಧಿಯನ್ನು ಕೊಯ್ಯಿಸುವಂತಹ ಕಾಲ ಬರ್ತದೆ. ಆವಾಗ ನಾನೇನ್ ಮಾಡ್ತೇನೆ, ಮೊದಲು ಸಿಬುಡುಗಳನ್ನ ನಾನು ಆರಿಸಿ ತೆಗೆದು ಗೋಧಿಯನ್ನು ನನ್ನ ಕಣಜಗಳಲ್ಲಿ ತುಂಬುತ್ತೇನೆ. ಆಗ ನಾನೇನ್ ಮಾಡ್ತೇನೆ, ಈ ಕಳೆಗಳನ್ನ ಬೆಂಕಿಯಲ್ಲಿ ಹಾಕ್ತೇನೆ. ಇವತ್ತು ಕ್ರೈಸ್ತತ್ವದಲ್ಲಿ ಅತಿ ಹೆಚ್ಚಾಗಿ ಬೆಳೀತಾ ಇರುವಂಥದ್ದು ಇಂತಹ ಕಳೆಗಳು. ನಿಜವಾದ ಕ್ರೈಸ್ತತ್ವಕ್ಕೆ ಶತ್ರುತ್ವ ಅನ್ನುವಂಥದ್ದು ದುರ್ಬೋಧನೆ ಎಂಬ ಕಳೆಗಳು. ನಾನು ಹೇಳಿದೆ, ಕ್ರೈಸ್ತರಾದ ನಮಗಿರುವಂತಹ ಏಕೈಕ ದೌತ್ಯ, ದ ಮಿಷನ್ ಅನ್ನುವಂಥದ್ದು ಸುವಾರ್ತೆಯನ್ನು ಸಾರುವುದು. ನೋಡಿ, ಈ ಒಂದು ಸಂಗೀತದಲ್ಲಿ ನಾವು ಕೇಳಿದ್ವಿ, ಜೀವ ವಾಕ್ಯದ ಗಾನವ ಇಂಪಾಗಿ ಆಡಿರಿ, ದೇವ ಪ್ರೀತಿಯ ವಿವರ ವರ್ಣಿಸಿ ಹೇಳಿರಿ. ಏನು ದೇವ ಪ್ರೀತಿಯ ವಿವರ? ಯೋಹಾನ 3:16, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನ ಕಳುಹಿಸಿಕೊಟ್ಟ, ಆತನನ್ನು ನಂಬುವ ಒಬ್ಬರಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನ ಪಡೆಯಬೇಕೆಂದು ಆತನನ್ನು ಕೊಟ್ಟರು. ಇದು ಏನು ದೇವರ ಪ್ರೀತಿಯ ವಿವರ. ನೋಡಿ, ಅಪೊಸ್ತಲನಾದಂತಹ ಪೇತ್ರ 50ನೇ ದಿನದ ತರುವಾಯ ಪವಿತ್ರಾತ್ಮನಿಂದ ಬಲವನ್ನು ಹೊಂದಿದ ನಂತರ ತನ್ನ ಒಂದು ಪ್ರಸಂಗದಲ್ಲಿ ಹೇಳಿದಂತಹ ಒಂದು ಮಾತು, ಬರಬೇಕಾದ ರಕ್ಷಣೆಯು ಇನ್ಯಾತ್ತರಿಂದಲೂ ಸಿಕ್ಕುವುದಿಲ್ಲ, ಆ ಹೆಸರಿನಿಂದಲೇ ಹೊರತು ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರುವ ಬೇರೆ ಯಾವ ಹೆಸರಿನಿಂದಲೂ ನಮಗೆ ರಕ್ಷಣೆಯಾಗುವುದಿಲ್ಲ. ಇದು ಕ್ರೈಸ್ತತ್ವ, ಇದು ಯೇಸು ಕ್ರಿಸ್ತನ
ಆತನ ನಾಮ. ಈ ನಾಮವನ್ನ ನಾವೇನ್ ಮಾಡಬೇಕು? ಇಂಪಾಗಿ ಆಡಬೇಕು. ಆದ್ರೆ ಇವತ್ತು ನಾವು ಆಡುವಂಥದ್ದು, ಬನ್ರಿ ನಿಮಗೆ ಆಶೀರ್ವಾದಗಳು ಸಿಗ್ತತೆ, ಬನ್ರಿ ನಿಮಗೆ ಕಷ್ಟಗಳು ಪರಿಹಾರವಾಗ್ತತೆ, ಬನ್ರಿ ನಿಮಗೆ ರೋಗಗಳಿಂದ ಮುಕ್ತಿ ಸಿಗ್ತತೆ, ಬನ್ರಿ ನೀವು ಆರ್ಥಿಕವಾಗಿ ಸದೃಢರಾಗ್ತೀರ. ಇವೆಲ್ಲ ಕಳೆಗಳು. ಇವತ್ತು ಈ ಕಳೆಗಳೇನಾಗ್ತಾ ಇದೆ? ಕ್ರೈಸ್ತತ್ವವೆಂಬ ತೋಟದಲ್ಲಿ, ಕ್ರೈಸ್ತತ್ವವೆಂಬ ಸಭೆಯಲ್ಲಿ ಯಥೇಚ್ಛಾಗಿ ಬೆಳೀತಾ ಇದೆ. ಆದ್ರೆ ನಾವು ಸಾರಬೇಕಾದಂಥದ್ದೇನಾಗಿತ್ತು? ದೇವರ ಪ್ರೀತಿ. ಏನು ದೇವರ ಪ್ರೀತಿ? ಬರಬೇಕಾದ ರಕ್ಷಣೆ ಇನ್ನಾರಲ್ಲಿಯೂ ಸಿಕ್ಕುವುದಿಲ್ಲ. ಬರಬೇಕಾದ ರಕ್ಷಣೆ ನೀನು ಕಾಣಿಕೆ ಕೊಡುವುದರಿಂದ ಸಿಕ್ಕೋದಿಲ್ಲ. ಬರಬೇಕಾದ ರಕ್ಷಣೆ ಆ ಹೆಸರಿನಿಂದಲೇ. ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರುವ ಬೇರೆ ಯಾವ ಹೆಸರಿನಿಂದಲೂ ನನಗೆ ರಕ್ಷಣೆಯಾಗುವುದಿಲ್ಲ. ಇದನ್ನು ನಾವೇನ್ ಮಾಡಬೇಕಾಯ್ತು? ಸಾರಬೇಕಾಗಿತ್ತು. ಎರಡನೇ ಚರಣದಲ್ಲಿ ನಾವು ಹೇಳಿದ್ವಿ, ದೇವ ವಾಕ್ಯ ನಮಗೆ ಕ್ರಿಸ್ತೇಸು ಕೊಟ್ಟನು, ಕೇಳಿ ವಾಕ್ಯವ ಪಾಪಿಯೇ ವಿಧೇಯನಾಗಿರು. ಒಬ್ಬ ವ್ಯಕ್ತಿ ಸುವಾರ್ತೆಯನ್ನ ಕೇಳಿಸ್ಕೊಳ್ಬೇಕಾದ್ರೆ ನಾವು ಸುವಾರ್ತೆಯನ್ನ ಹೇಳ್ಬೇಕು. ಸುವಾರ್ತೆಯನ್ನ ಹೇಳುವುದಕ್ಕೆ ಬದಲಾಗಿ ದುರ್ವಾರ್ತೆಯನ್ನ ಹೇಳಿದ್ರೆ ಆ ವ್ಯಕ್ತಿ ಯಾವ ರೀತಿಯಾಗಿ ಸುವಾರ್ತೆಯನ್ನ ಕೇಳಿಸಿಕೊಳ್ಳುವುದಕ್ಕೆ ಸಾಧ್ಯ? ಅಪೊಸ್ತಲನಾದ ಪೌಲ ರೋಮಾ ಪತ್ರಿಕೆ 8ನೇ ಅಧ್ಯಾಯದಲ್ಲಿ ಹಳೆ ಒಡಂಬಡಿಕೆಯ ಒಂದು ವಾಕ್ಯವನ್ನ ಉದ್ಧರಿಸಿ ಈ ರೀತಿ ಹೇಳ್ತಾ ಇದ್ದಾನೆ, ಶುಭ ವರ್ತಮಾನವನ್ನ ಸಾರುವವರ ಪಾದಗಳು ಅಂದವಾಗಿದೆ. ಯಾಕಂದ್ರೆ ನಾವು ಸಾರುವಂತಹ ಶುಭವಾರ್ತೆ, ಸುವಾರ್ತೆ ಒಬ್ಬ ವ್ಯಕ್ತಿಯನ್ನ ನರಕದಿಂದ ತಪ್ಪಿಸಿ ಪರಲೋಕಕ್ಕೆ ನಡೆಸುವಂತದ್ದಾಗಿದೆ. ನಾವು ಸಾರುವಂತಹ ಸುವಾರ್ತೆ ಒಬ್ಬ ವ್ಯಕ್ತಿಯನ್ನು ಸೈತಾನನ ಅಧೀನದಿಂದ ತಪ್ಪಿಸಿ ದೇವರ ಸನ್ನಿಧಾನಕ್ಕೆ ಕರೆತರುವಂತದ್ದಾಗಿದೆ. ಇದು ಸುವಾರ್ತೆ. ಅದಕ್ಕೆ ಇಲ್ಲಿ ಹೇಳಿದ್ದೇನೆ, ಹಾಡುಗಾರನು ಸಂಗೀತದಲ್ಲಿ ಹೇಳಿದ್ದಾರೆ, ದೇವ ವಾಕ್ಯವ ನಮಗೆ ಕ್ರಿಸ್ತೇಸು ಕೊಟ್ಟನು, ಕೇಳಿ ವಾಕ್ಯವ ಪಾಪಿಯೇ. ನೋಡಿ, ಮತ್ತಾಯನ ಸುವಾರ್ತೆ 28ನೇ ಅಧ್ಯಾಯ ಅದರ 20ನೇ ವಾಕ್ಯದಲ್ಲಿ, ನಾನು ನಿಮಗೆ ಆಜ್ಞಾಪಿಸಿದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡ್ರಿ. ನಾನು ನಿಮಗೆ ಆಜ್ಞಾಪಿಸಿದಂಥದ್ದನ್ನ ಇವತ್ತು ನಾವು ನಮಗೆ ಲಾಭವಾಗಿರತಕ್ಕದ್ದನ್ನ, ನಮಗೆ ಲಾಭವಾಗತಕ್ಕದ್ದನ್ನ ಉಪದೇಶ ಮಾಡ್ತೇವೆ ಹೊರತು ಯೇಸು ಕ್ರಿಸ್ತನು ಉಪದೇಶಿಸು ಎಂಬುದಾಗಿ ಹೇಳಿದಂತಹ ಮಾತುಗಳನ್ನು ನಾವು ಉಪದೇಶ ಮಾಡ್ತಾ ಇಲ್ಲ. ನಾವು ನಮ್ಮ ಸಭೆಗಳಲ್ಲಿ ಜನರನ್ನ ಕೂಡಿಸುವಂಥದ್ದು ನಮ್ಮ ಸಭೆಯ ವಾರದ ವರಮಾನ ಜಾಸ್ತಿ ಆಗುವುದಕ್ಕೋಸ್ಕರವಾಗಿ. ನೋಡಿ, 3ನೇ ಚರಣ, ಸಾರು ವಾಕ್ಯವ ಜನಕ್ಕೆ ಆಸಕ್ತಿಯಿಂದಲೇ ಸಾರು ಪಾಪದ ಮನ್ನಣೆ. ನೋಡಿ, ಪಂಚಾಶತಮ ದಿನದಲ್ಲಿ ಪವಿತ್ರಾತ್ಮ ಭರಿತನಾದಂತಹ ಅಪೊಸ್ತಲರು, ಅವರ ಮಧ್ಯದಲ್ಲಿ ಪೇತ್ರನು ಎದ್ದು ನಿಂತುಕೊಂಡು
ಹಳೆಯ ಒಡಂಬಡಿಕೆಯನ್ನ ಆಧಾರವಾಗಿಟ್ಟುಕೊಂಡು ಮಸ್ಸಿಯನ ಕುರಿತಾದಂಥ ಸಂದೇಶವನ್ನ ಜನರಿಗೆ ತಿಳಿಯಪಡಿಸ್ತಾ, ಸೊ ಇದನ್ನು ಕೇಳಿದಂತಹ ಜನರು ಅವರ ಹೃದಯದಲ್ಲಿ ಅಲಗು ನೆಟ್ಟಂತಾಗಿ, ಅರ್ಥ ಪೇತ್ರನ ಪ್ರಸಂಗವನ್ನು ಕೇಳಿಸಿಕೊಂಡಂತಹ ಯಹೂದ್ಯ ಮತಾವಲಂಬಿಗಳು ಅಂದು ಪಂಚಾಶತಮದ ಹಬ್ಬದ ಜಾತ್ರೆಗೋಸ್ಕರವಾಗಿ ವಿವಿಧ ಸ್ಥಳಗಳಿಂದ ಸೇರಿ ಬಂದಿದ್ದಂತಹ ಯಹೂದ್ಯರು ಆ ಪಂಚಾಶತಮ ದಿನದಲ್ಲಿ ಪವಿತ್ರಾತ್ಮನು ಅಲ್ಲಿ ಕೂಡಿ ಬಂದಿದ್ದಂತಹ ಶಿಷ್ಯರ ಮೇಲೆ ಇಳಿದು ಬರಲಾಗಿ ಅವರು ಪವಿತ್ರಾತ್ಮ ಭರಿತರಾಗಿ ನಾನಾ ಭಾಷೆಗಳಿಂದ ದೇವರ ಮಹತ್ವದ ಕುರಿತಾಗಿ ಸಾರಿದ್ರು. ಸೊ ಇದನ್ನು ಕೇಳಿಸಿಕೊಂಡಂತಹ ಜನ ಹೇಳಿದ್ರು, ಇವರು ಮದ್ಯಪಾನ ಮಾಡಿ ಮತ್ತರಾಗಿದ್ದಾರೆ ಎಂಬುದಾಗಿ. ಆದರೆ ಅವರ ಮಧ್ಯದಿಂದ ಎದ್ದಂತಹ ಪೇತ್ರ ಯೋವೇಲನ ಪ್ರವಾದನ ಗ್ರಂಥದಲ್ಲಿ ಬರೆದಿರುವ ಮಾತುಗಳನ್ನ ಆಧಾರವಾಗಿಟ್ಟುಕೊಂಡು ಮಸ್ಸಿಯನ ಕುರಿತಾದಂತಹ ಸಂಗತಿಗಳನ್ನು ತಿಳಿಯಪಡಿಸ್ತಾ, ಸೊ ಇದನ್ನು ಕೇಳಿದಂಥವರು ನೋಡಿ, ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯ 36ನೇ ವಾಕ್ಯದಲ್ಲಿ, ನೀವು ಶಿಲುಬೆಗೆ ಹಾಕಿಸಿದ ಆ ಯೇಸುವನ್ನೇ ದೇವರು ಒಡೆಯನನ್ನಾಗಿಯೂ ಕ್ರಿಸ್ತನನ್ನಾಗಿಯೂ ಮಾಡಿದ್ದಾನೆಂಬುದು ಇಸ್ರಾಯೇಲ್ ಕುಲದವರಿಗೆಲ್ಲ ನಿಸ್ಸಂದೇಹವಾಗಿ ತಿಳಿದಿರಲಿ. ಇದನ್ನು ಕೇಳಿಸಿಕೊಂಡಂತಹ ಜನರ ಹೃದಯದಲ್ಲಿ ಏನಾಯ್ತು? ಪಾಪದ ಕುರಿತಾಗಿ ಅರುಹು ಹುಟ್ಟಿತು. ಸೊ ಯಾವಾಗ ಪಾಪದ ಕುರಿತಾಗಿ ಅರುಹು ಹುಟ್ಟಿತು, ಅವ್ರೇನ್ ಮಾಡಿದ್ರು? ಸಹೋದರರೇ, ನಾವೇನ್ ಮಾಡಬೇಕು? ಅಲ್ಲಿ ಪೇತ್ರನ ಪ್ರಸಂಗ, ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರು ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾಸ್ನಾನ ಮಾಡಿಸ್ಕೊಳ್ರಿ. ಅಂದ್ರೆ ಪ್ರತಿ ಕ್ರೈಸ್ತನ ದೌತ್ಯ ಅನ್ನುವಂಥದ್ದು ಯೇಸು ಕ್ರಿಸ್ತನ ದೈವಿಕತೆಯ ಕುರಿತಾಗಿ, ಯೇಸು ಕ್ರಿಸ್ತನ ಉದ್ದೇಶದ ಕುರಿತಾಗಿ ಜನರಿಗೆ ತಿಳಿಯಪಡಿಸುವಂಥದ್ದು. ಆದ್ರೆ ಇವತ್ತು ನಾವು ಯೇಸು ಕ್ರಿಸ್ತನ ಹೆಸರನ್ನ ಇಟ್ಕೊಂಡು ಏನ್ ಮಾಡ್ತಾ ಇದ್ದೇವೆ? ವ್ಯಾಪಾರವನ್ನ ಮಾಡ್ತಾ ಇದ್ದೇವೆ. ಅಪೊಸ್ತಲರ ಕಾಲದಲ್ಲಿ, ಅಪೊಸ್ತಲರ ಕೃತ್ಯದಲ್ಲಿ ನಾವು ನೋಡ್ತೇವೆ, ಸ್ಕೇವನ ಮಕ್ಕಳು ಏನ್ ಮಾಡ್ತಾ ಇದ್ರು? ದೆವ್ವಗಳನ್ನ ಓಡಿಸುವಂಥದ್ರಲ್ಲಿ ಯಾವುದು? ಯೇಸುವಿನ ನಾಮವನ್ನ ಉಪಯೋಗ ಮಾಡ್ತಾ ಇದ್ರು ಎಂಬುದಾಗಿ. ಆದರೆ ಆ ವಾಕ್ಯ ಭಾಗದಲ್ಲಿ ನಾವು ನೋಡುವಂಥದ್ದು, ಆ ದೆವ್ವಗಳು ಅವರ ಮೇಲೆ ಬಿದ್ದು ಅವರನ್ನ ಅಟ್ಯಾಕ್ ಮಾಡ್ತು, ಅವ್ರು ಓಡೋಗ್ಬಿಟ್ರು ಎಂಬುದಾಗಿ. ಸೊ ಇವತ್ತು ಅನೇಕ ದುರ್ಬೋಧಕರು ಯೇಸು ಕ್ರಿಸ್ತನ ನಾಮವನ್ನ ಸ್ವಾರ್ಥಕ್ಕೋಸ್ಕರವಾಗಿ ಉಪಯೋಗ ಮಾಡ್ತಾ ಇದ್ದಾರೆ. ಆದರೆ ಯೇಸು ಕ್ರಿಸ್ತನ ನಾಮದಲ್ಲಿ ಏನುಂಟಾಗ್ತದೆ? ಪೇತ್ರ ಹೇಳ್ತಾ ಇದ್ದಾನೆ, ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರು ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸ್ಕೊಳ್ರಿ. ಪ್ರೇರ, ಇದು ನಾವು ಸಾರಬೇಕಾದಂತಹ ಸುವಾರ್ತೆ. ಸರ್, ನಾವದನ್ನು ಮಾಡ್ತಾ ಇದ್ದೇವ? ಇದು ಒಂದು ಪ್ರಶ್ನೆಯಾಗಿ ಉಳಿದಿರುವಂಥದ್ದಾಗಿದೆ. 105ನೇ ಕೀರ್ತನೆ ಅದರ 1ನೇ ವಾಕ್ಯ ಈ ರೀತಿ ಬರೆಯಲ್ಪಟ್ಟಿದೆ, ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ, ಆತನ ನಾಮದ ಮಹತ್ವವನ್ನು ವರ್ಣಿಸಿರಿ.
ಜನಾಂಗಗಳಲ್ಲಿ ಆತನ ಕೃತ್ಯಗಳನ್ನು ಪ್ರಸಿದ್ಧಪಡಿಸಿರಿ. ಎರಡು ಪದಗಳು. ಒಂದು, ಮಹತ್ವವನ್ನು, ಆತನ ನಾಮದ ಮಹತ್ವವನ್ನು ವರ್ಣಿಸಿರಿ. ಆತನ ಕೃತ್ಯಗಳನ್ನು ಪ್ರಸಿದ್ಧಪಡಿಸಿರಿ. ಎಲ್ಲಿ? ಜನಾಂಗಗಳ ಮಧ್ಯದಲ್ಲಿ. ಪ್ರತಿ ಕ್ರೈಸ್ತನ ಆದ್ಯ ಕರ್ತವ್ಯ ಯೇಸು ಕ್ರಿಸ್ತನ ಕುರಿತಾಗಿರುವಂತಹ ಸದ್ವರ್ತಮಾನಗಳನ್ನ ವರ್ಣಿಸುವಂಥದ್ದು, ಪ್ರಸಿದ್ಧಪಡಿಸುವಂಥದ್ದು. ಆದುದರಿಂದ ನಾನು ಪ್ರಾರಂಭದಲ್ಲಿ ಹೇಳಿದೆ, ಯೇಸು ಕ್ರಿಸ್ತನ ರಕ್ತದ ಮೂಲಕ ಪಾಪ ಕ್ಷಮಾಪಣೆಯನ್ನ ಪಡೆದುಕೊಂಡು ದೇವರ ಮಕ್ಕಳೆಂಬ ಪದವಿಯನ್ನ ಪಡೆದುಕೊಂಡಿರುವ ನಮ್ಮ ಏಕೈಕ ದೌತ್ಯ, ನಿಯೋಗ ಅನ್ನುವಂಥದ್ದು ಈ ಸದ್ವರ್ತಮಾನವನ್ನ ತಿಳಿಯಪಡಿಸುವಂಥದ್ದು. ಅಪೊಸ್ತಲನಾದ ಪೌಲ ಕೊರಿಂಥದಲ್ಲಿರುವಂತಹ ವಿಶ್ವಾಸಿಗಳಿಗೆ ಹೇಳುವಂಥದ್ದು, ನೀವು ಕ್ರಿಸ್ತನ ರಾಯಭಾರಿಗಳು. ಯು ಆರ್ ದ ಅಂಬಾಸಿಡರ್ ಆಫ್ ಕ್ರೈಸ್ಟ್. ಸೊ ವಾಟ್ ಇಸ್ ದ ಮೀನಿಂಗ್? ವಾಟ್ ಇಸ್ ದ ಡ್ಯೂಟಿ ಆಫ್ ಅಂಬಾಸಿಡರ್? ಒಬ್ಬ ರಾಯಭಾರಿಯ ಕೆಲಸ, ದೌತ್ಯ ಏನು? ತನ್ನ ದೇಶ ತನಗೆ ವಹಿಸಿರುವಂತಹ ಕೆಲಸವನ್ನ, ನಿಯೋಗವನ್ನ ತಾನು ಆಗಿರುವಂತಹ ಸ್ಥಳದಲ್ಲಿ ಪೂರ್ತಿಗೊಳಿಸುವಂಥದ್ದು. ಸೊ ಆಸ್ ವಿ ಆರ್ ದ ಅಂಬಾಸಿಡರ್ ಆಫ್ ಕ್ರೈಸ್ಟ್, ನಾವು ಕ್ರಿಸ್ತನ ರಾಯಭಾರಿಗಳಾಗಿರಲಾಗಿ, ಕ್ರಿಸ್ತನಿಂದ ಪರಲೋಕದಿಂದ ನಿಯೋಗಿಸಲ್ಪಟ್ಟವರಾಗಿ ಈ ಲೋಕದಲ್ಲಿ ವಾಸಿಸುತ್ತಿರಲಾಗಿ. ಸೊ ನಾವುಗಳೇನು ಮಾಡಬೇಕು? ಪರಲೋಕ ರಾಜ್ಯದ ಸದ್ವರ್ತಮಾನವನ್ನ ಜನರಿಗೆ ತಿಳಿಸಬೇಕು. ಪರಲೋಕ ರಾಜ್ಯಕ್ಕೆ ಹೋಗುವ ಮಾರ್ಗದ ಕುರಿತಾಗಿ ಜನರಿಗೆ ತಿಳಿಪಡಿಸಬೇಕು. ಪಾಪದ ಕುರಿತಾಗಿ, ನ್ಯಾಯ ತೀರ್ಪಿನ ಕುರಿತಾಗಿ ಜನರಿಗೆ ನಾವು ಅರ್ಹನ ಹುಟ್ಟಿಸಬೇಕು. ಸೊ ಹೀಗೆ ಪರಲೋಕದ ಕುರಿತಾಗಿ, ಪಾಪದ ಕುರಿತಾಗಿ, ಬರಲಿರುವ ದೇವರ ನ್ಯಾಯ ತೀರ್ಪಿನ ಕುರಿತಾಗಿ ಜನರಿಗೆ ಅರ್ಹನ ಹುಟ್ಟಿಸಬೇಕಾದ್ರೆ ವಿ ಶುಡ್ ಫಿಲ್ ವಿತ್ ದ ಹೋಲಿ ಸ್ಪಿರಿಟ್. ನಾವು ಪವಿತ್ರ ಆತ್ಮನಿಂದ ತುಂಬಲ್ಪಡಬೇಕು. ಸೊ ಇಂದಿನ ನಮ್ಮ ಥೀಮ್ ಅನ್ನುವಂಥದ್ದು ಮಿಷನ್ ವಿತ್ ಕ್ರೈಸ್ಟ್ ಸ್ಪಿರಿಟ್. ಕ್ರಿಸ್ತನ ಆತ್ಮದೊಂದಿಗೆ ಒಂದು ನಿಯೋಗ, ಒಂದು ದೌತ್ಯ. ಇವತ್ತು ಆತ್ಮ ಅನ್ನುವಂತಹ ಪದವನ್ನ ಅನೇಕ ಪಂಗಡಗಳು ಅನ್ನೋದಕ್ಕಿಂತ ಅನೇಕ ಸಭೆಗಳು ತಮಗೆ ಲಾಭದಾಯಕವಾದ ರೀತಿಯಲ್ಲಿ ತಮಗೆ ಲಾಭ ತರುವಂತಹ ರೀತಿಯಲ್ಲಿ ವಿಶ್ಲೇಷಿಸುವಂತವರಾಗಿದ್ದಾರೆ. ನೋಡಿ, ಯೇಸು ಸ್ವಾಮಿ ತನ್ನ ಐಹಿಕ ಸೇವೆಯ ಸಂದರ್ಭದಲ್ಲಿ ಹೇಳಿದಂತಹ ಒಂದು ಮಾತು, ಅಲ್ಲಿ ಯೇಸು ಸ್ವಾಮಿ ಹೇಳಿರುವಂಥದ್ದು ಯೋಹಾನನು ಬರೆದ ಸುವಾರ್ತೆ 16ನೇ ಅಧ್ಯಾಯ ಅದರ 7ರ ಮಧ್ಯಭಾಗದಿಂದ 9ನೇ ವಾಕ್ಯದ ತನಕ. ಆ ಸಹಾಯಕನು ನಾನು ಹೋಗುವುದು ನಿಮಗೆ ಹಿತಕರವಾಗಿದೆ. ಹೇಗೆಂದರೆ ನಾನು ಹೋಗದಿದ್ದರೆ ಆ ಸಹಾಯಕನು ನಿಮ್ಮ ಬಳಿಗೆ ಬರೋದಿಲ್ಲ. ನಾನು ಹೋದರೆ ಆತನನ್ನು ನಿಮ್ಮ ಬಳಿಗೆ ಕಳುಹಿಸಿಕೊಡುತ್ತೇನೆ.
ಆತನು ಬಂದು ಪಾಪ, ನೀತಿ, ನ್ಯಾಯ ತೀರುವಿಕೆ ಈ ವಿಷಯಗಳಲ್ಲಿ ಲೋಕಕ್ಕೆ ಅರ್ಹನ ಹುಟ್ಟಿಸ್ತಾನೆ. ನೋಡಿ, ಕ್ರಿಸ್ತನ ಆತ್ಮದೊಂದಿಗೆ ದೌತ್ಯ, ಮಿಷನ್ ವಿತ್ ಕ್ರೈಸ್ಟ್ ಸ್ಪಿರಿಟ್. ದ ವರ್ಡ್ ಮಿಷನ್, ಮಿಷನ್ ಅನ್ನುವಂಥದ್ದು ಏನು? ದೌತ್ಯವನ್ನ ಪೂರೈಸುವಂಥದ್ದು. 19ನೇ ಶತಮಾನ, 18ನೇ ಶತಮಾನ, 17ನೇ ಶತಮಾನದ ಕಾಲಘಟ್ಟಗಳಲ್ಲಿ ಅನೇಕ ಮಿಷನರಿಗಳು ಪಾಶ್ಚಾತ್ಯ ದೇಶದಿಂದ ಏಷ್ಯಾ, ಆಫ್ರಿಕಾ ಖಂಡಗಳಿಗೆ ಸುವಾರ್ತೆಯೊಂದಿಗೆ ಹೋದ್ರು. ಅವರ ದೌತ್ಯ ಅನ್ನುವಂಥದ್ದು ಕ್ರಿಸ್ತನ ಸುವಾರ್ತೆಯನ್ನು ಪ್ರಚುರಪಡಿಸುವಂಥದ್ದು. ಅಂದ್ರೆ ಈ ಒಂದು ದೌತ್ಯವನ್ನ ನಾವು ಪೂರೈಸುವಂತವರಾಗಬೇಕಾದ್ರೆ ನಮಗೆ ಬೇಕಾಗಿರುವಂಥದ್ದು ಕ್ರಿಸ್ತನ ಆತ್ಮ. Without the help of the Holy Spirit, without the presence of Holy Spirit, we cannot do the mission. ನೋಡಿ, ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯ ಅದರ 8ನೇ ವಾಕ್ಯದಲ್ಲಿ ಯೇಸುಸ್ವಾಮಿ, ಪುನರುತ್ಥಾನ ಹೊಂದಿದ ಯೇಸುಸ್ವಾಮಿ ಪರಲೋಕಕ್ಕೆ ಒಯ್ಯಲ್ಪಡುವುದಕ್ಕಿಂತ ಸ್ವಲ್ಪ ಮುಂಚಿತವಾಗಿ ತನ್ನ ಶಿಷ್ಯರೊಂದಿಗೆ ಮಾತನಾಡುತ್ತಿರುವಂತಹ ಸಂದರ್ಭದಲ್ಲಿ ಹೇಳಿರುವಂತಹ ಒಂದು ಮಾತು, ಆದರೆ ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲ ಯೂದಾಯ ಸಮಾರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು. ದೌತ್ಯ. ಸೊ ವೆನ್ ಯು ರಿಸೀವ್ ದ ಹೋಲಿ ಸ್ಪಿರಿಟ್, ನಾವು ಪವಿತ್ರ ಆತ್ಮನಿಂದ ತುಂಬಲ್ಪಟ್ಟ ನಂತರ ನಮಗಿರುವಂತಹ ದೌತ್ಯ ಏನಂದ್ರೆ ಕ್ರಿಸ್ತನ ಸಾಕ್ಷಿಗಳಾಗಿರತಕ್ಕದ್ದು. ನಾನು ಪ್ರಾರಂಭದಲ್ಲಿ ಹೇಳಿದೆ, ಸ್ವಲ್ಪ ಮುಂಚೆ ಹೇಳಿದೆ, ಅನೇಕ ಸಭೆಗಳು ಇಂದು ಪವಿತ್ರಾತ್ಮನನ್ನ ತಮ್ಮ ಲಾಭಕ್ಕಾಗಿ ವಿಶ್ಲೇಷಿಸುವಂತವರಾಗಿದ್ದಾರೆ. ಇವತ್ತು ಪವಿತ್ರಾತ್ಮನ ಹೆಸರನ್ನ ಇಟ್ಟುಕೊಂಡು ಪ್ರವಾದಿಸುವಂತಹ ಅನೇಕ ವ್ಯಕ್ತಿಗಳಿದ್ದಾರೆ. ಪವಿತ್ರಾತ್ಮನ ಹೆಸರನ್ನ ಇಟ್ಕೊಂಡು ಸಭೆಯಲ್ಲಿ ಕೋಲಾಹಲ ಮಾಡುವಂತಹ ದೊಡ್ಡ ಗುಂಪು ನಮ್ಮ ಮಧ್ಯದಲ್ಲಿ ಇದೆ. ಆದ್ರೆ ಇಲ್ಲಿ ಯೇಸು ಕ್ರಿಸ್ತನು ಹೇಳಿರುವಂಥದ್ದು ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು, ವೆನ್ ಯು ಫಿಲ್ ವಿತ್ ದ ಹೋಲಿ ಸ್ಪಿರಿಟ್. ಯೋಹಾನನ ಸುವಾರ್ತೆಯಲ್ಲಿ ನಾವು ನೋಡಿದ್ವಿ, ಪವಿತ್ರಾತ್ಮನು ಏನ್ ಮಾಡ್ತಾನೆ? ಪಾಪ, ನೀತಿ, ನ್ಯಾಯ ತೀರ್ವಿಕೆಯ ಕುರಿತಾಗಿ ಲೋಕಕ್ಕೆ ಅರ್ಹನ ಹುಟ್ಟಿಸ್ತಾನೆ. ನಾವು ಆಡಿದ್ವಿ, ದೇವ ವಾಕ್ಯವ ನಮಗೆ ಕ್ರಿಸ್ತೇಸು ಕೊಟ್ಟನು, ಕೇಳಿ ವಾಕ್ಯವ ಪಾಪಿಯೇ ವಿಧೇಯನಾಗಿರು. When you fill with the Holy Spirit, ಪವಿತ್ರಾತ್ಮದಿಂದ ನಾವು ತುಂಬಲ್ಪಡುವಾಗ ನಾವೇನ್ ಮಾಡ್ತೇವೆ? ಪಾಪದ ಕುರಿತಾಗಿ, ನೀತಿಯ ಕುರಿತಾಗಿ, ನ್ಯಾಯ ತೀರ್ಪಿನ ಕುರಿತಾಗಿ ಲೋಕಕ್ಕೆ, ಅಂದರೆ ಅನ್ಯರಿಗೆ ಸದ್ವರ್ತಮಾನವನ್ನು ಸಾರ್ತೇವೆ. ಇವತ್ತು ಪವಿತ್ರಾತ್ಮ ಅನ್ನುವಂಥದ್ದು ಭಾನುವಾರ 1ನೇ ಹಾಡು ಆದ ಮೇಲೆ 2ನೇ ಹಾಡು ಆಗಿ ಅದರ ಮಧ್ಯಭಾಗಕ್ಕೆ ಬರುವಂತಹ ಸಂದರ್ಭದಲ್ಲಿ ವಾದ್ಯೋಪಕರಣದ ಶಬ್ದವನ್ನ ಹೆಚ್ಚಿಗೆ ಮಾಡಿ
ಅದರ ಬೀಟನ್ನು ಸ್ವಲ್ಪ ಸ್ಪೀಡ್ ಮಾಡಿ, ಕೈ ತಟ್ಟುವಂಥದ್ದನ್ನು ಜೋರಾಗಿ ಮಾಡಿ, ಏನೋ ಉದ್ವೇಗದಲ್ಲಿ ಹೇಳುವಂತಹ ಮಾತುಗಳಾಗಿ ಅನೇಕ ಸಭೆಗಳು ಮಾರ್ಪಡಿಸಿರುವಂಥದ್ದು ಒಂದು ದುರ್ದೈವದ ಸಂಗತಿಯಾಗಿದೆ. ಇಲ್ಲಿ ಯೇಸು ಸ್ವಾಮಿ ಹೇಳಿರುವಂಥದ್ದು, ನೀವು ಬಲವನ್ನ ಹೊಂದಿ ನನಗೆ ಸಾಕ್ಷಿಗಳಾಗಿರಬೇಕು. ಮಿಷನ್ ವಿತ್ ಕ್ರೈಸ್ಟ್ ಸ್ಪಿರಿಟ್. ಎರಡು ಅರಸುಗಳ ಪುಸ್ತಕ 2ನೇ ಅಧ್ಯಾಯ ಅದರ 9ನೇ ವಾಕ್ಯದಲ್ಲಿ ಎಲೀಷನ ಒಂದು ವಿಜ್ಞಾಪನೆ ಅಥವಾ ಎಲೀಷನ ಒಂದು ಬಿನ್ನಹ. ಅವರು ಆಚೆ ದಡಕ್ಕೆ ಸೇರಿದ ಮೇಲೆ ಎಲಿಯನು ಎಲೀಷನನ್ನು, ನಿನ್ನನ್ನು ಬಿಟ್ಟು ಹೋಗುವ ಮೊದಲು ನಾನು ನಿನಗೋಸ್ಕರ ಏನು ಮಾಡಬೇಕೆನ್ನುತ್ತಿ ಹೇಳು ಎಂದು ಕೇಳಿದನು. ಅದಕ್ಕೆ ಎಲೀಷನು, ನಿನಗಿರುವ ಆತ್ಮದಲ್ಲಿ ನನಗೆ 2 ಪಾಲನ್ನು ಅನುಗ್ರಹಿಸು ಎಂದು ಬೇಡಿಕೊಂಡನು. ಸೊ ವಿ ನೋ ದ ಹಿಸ್ಟರಿ, ವಿ ನೋ ದ ಸ್ಟೋರಿ. ಇದರ ಚರಿತ್ರೆ ನಮಗೆ ಚೆನ್ನಾಗಿ ಗೊತ್ತು. ಸೊ ಎಲೀಷನು ಅಹಾಬನ ಕಾಲದಲ್ಲಿ ಪ್ರವಾದಿಯಾಗಿ ನೇಮಿಸಲ್ಪಟ್ಟವನು. 1 ಅರಸುಗಳು 17ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಗಿಲ್ಯಾದಿನ ಪ್ರವಾಸಿಗಳಲ್ಲಿ ತಿಷ್ಪಿಯನಾದ ಎಲಿಯನು ಆಹಾಬನಿಗೆ, ನಾನು ಸನ್ನಿಧಿ ಸೇವೆ ಮಾಡುತ್ತಿರುವ ಇಸ್ರಾಯೇಲ್ ದೇವರಾದ ಯೆಹೋವನಾಣೆ, ನಾನು ಸೂಚಿಸದ ಹೊರತು ಇಂದಿನಿಂದ ಕೆಲವು ವರ್ಷಗಳವರೆಗೆ ಮಳೆಯಾಗಲಿ ಮಂಜಾಗಲಿ ಬೀಳೋದಿಲ್ಲ. ಇಸ್ರಾಯೇಲ್ಯರು ಯೆಹೋವನನ್ನ ಧಿಕ್ಕರಿಸಿ ಏನ್ ಮಾಡಿದ್ರು? ಅನ್ಯ ದೇವತೆಗಳನ್ನ ಪೂಜಿಸುವುದಕ್ಕೆ, ಆರಾಧಿಸುವುದಕ್ಕೆ ಪ್ರಾರಂಭಿಸಿದ್ರು. ಅದು ಸಾಲದೆಂದು ಎಣಿಸಿ ಆಹಾಬನು ಏನ್ ಮಾಡ್ದ? ಏನು ಮಾಡ್ದ? ಇಜಬೇಲಳೆಂಬುವಳನ್ನ ಮದುವೆಯಾದ. ಚಿದೋನ್ಯರ ಅರಸನಾದ ಎತ್ಪಾಬಳ ಮಗಳಾದ ಇಜಬೇಲನನ್ನ ಮದುವೆ ಮಾಡಿದು ಮಾತ್ರವಲ್ಲ, ಇವನು ಬಾಳ್ ದೇವರನ್ನು ಪೂಜಿಸತೊಡಗಿದ. ಬಾಳ್ ದೇವರಿಗೋಸ್ಕರ ಸಮಾರ್ಯದಲ್ಲಿ ಒಂದು ಗುಡಿಯನ್ನ ಕಟ್ಟಿಸಿ ಅಲ್ಲಿ ಯಜ್ಞವೇದಿಯನ್ನ ಮಾಡಿಸ್ತಾ, ಅದಲ್ಲದೆ ಅಶೇರ ವಿಗ್ರಹ ಸ್ತಂಭಗಳನ್ನ ಮಾಡಿಸ್ತಾ, ಹೀಗೆ ಅನೇಕ ಕೆಟ್ಟ ಕೆಲಸವನ್ನ ಮಾಡಿ ಎಲ್ಲ ಇಸ್ರಾಯೇಲರ ರಾಜ್ಯಕ್ಕಿಂತ ಹೆಚ್ಚಾಗಿ ಯೆಹೋವನನ್ನ ರೇಗಿಸ್ತಾ. ಯಾರು? ಆಹಾಬ. ಸೊ ಈ ಅಹಾಬನ ಕಾಲದಲ್ಲಿ ಪ್ರವಾದಿಯಾದಂತಹ ಎಲಿಯನ ಆಗಮನ. ಸೊ ಎಲಿಯನು ತನ್ನ ಸೇವೆಯನ್ನ ಪೂರೈಸಿ, ಸೊ ನಮಗೆ ಗೊತ್ತು 1 ಅರಸು 17 ಅಧ್ಯಾಯದಲ್ಲಿ ಪ್ರವಾದಿಯಾದ ಎಲಿಯನು ಆಹಾಬನಿಗೆ ಹೇಳುವಂಥದ್ದು, ನಾನು ಸೂಚಿಸುವವರೆಗೆ ಇನ್ನೂ ಕೆಲವು ವರ್ಷ, ಅಂದ್ರೆ 3.5 ವರ್ಷ ಇಸ್ರಾಯೇಲ್ ಸಮಾರ್ಯ ಪಟ್ಟಣದಲ್ಲಿ ಮಳೆಯಾಗಲಿ ಮಂಜಾಗಲಿ ಬೀಳಲಿಲ್ಲ. ಈ 3.5 ವರ್ಷ ಯೆಹೋವನು ಎಲಿಯನನ್ನ ವಿವಿಧ ರೀತಿಯಲ್ಲಿ ಸಂರಕ್ಷಣೆ ಮಾಡ್ದ. ಆದ್ರೆ 3.5 ವರ್ಷ ಆದ ಮೇಲೆ ದೇವರು ಮಳೆಯನ್ನ ಕೊಡೋದಕ್ಕೆ ತೀರ್ಮಾನಿಸಿದಂಥದ್ದನ್ನು ನಾವು ನೋಡ್ತೇವೆ. 1 ಅರಸು 18ನೇ ಅಧ್ಯಾಯದಲ್ಲಿ ನಾವು ನೋಡುವಂಥದ್ದು, ಸತ್ಯ ದೇವರು ಬಾಳನೋ ಯೆಹೋವನ ಎಂಬ ಒಂದು ಪ್ರಶ್ನೆಯೊಂದಿಗೆ
ಎಲಿಯನು ಏನ್ ಮಾಡ್ತಾನೆ, ಒಂದು ಯಜ್ಞವೇದಿಯನ್ನ ಕಟ್ಟಿ ಅಲ್ಲಿ ಯಜ್ಞವನ್ನ ಸಮರ್ಪಿಸುವಂಥದ್ದು. ಬಾಳನ ಮತ್ತು ಅಶೇರನ ಸುಮಾರು 850 ಪ್ರವಾದಿಗಳು ಒಂದು ಭಾಗದಲ್ಲಿ, ಮತ್ತೊಂದು ಭಾಗದಲ್ಲಿ ಯೆಹೋವನ ಪ್ರವಾದಿಯಾದಂತಹ ಎಲಿಯನು ಮಾತ್ರ. ಬಾಳನ ಪ್ರವಾದಿಗಳು ತಮ್ಮದೇ ರೀತಿಯಲ್ಲಿ ಯಜ್ಞಗಳನ್ನು ಸಮರ್ಪಿಸಿದ್ರು, ಆದರೆ ಪ್ರತ್ಯುತ್ತರ ಸಿಗಲಿಲ್ಲ. ಆದರೆ ಎಲಿಯನು ಯೆಹೋವನ ಆಜ್ಞಾನುಸಾರವಾಗಿ ಯಜ್ಞವೇದಿಯನ್ನು ಕಟ್ಟಿ ಒಂದು ಪ್ರಾರ್ಥನೆ ಮಾಡಿದ, ಪರಲೋಕದಿಂದ ಬೆಂಕಿ ಬಿದ್ದು ಯಜ್ಞ ಪಶುವನ್ನು ದಹಿಸಿ ಬಿಟ್ಟಿತು. ಅದು ಮಾತ್ರವಲ್ಲ, ಆ ಸಂದರ್ಭದಲ್ಲಿ ಎಲಿಯ ಏನ್ ಮಾಡ್ದ, ಬಾಳನ ಮತ್ತು ಅಶೇರನ ಪ್ರವಾದಿಗಳನ್ನ ವಧಿಸಿಬಿಟ್ಟ. ಸೊ ಇದು ಇಜಬೇಲಳಿಗೆ ಕೋಪವನ್ನು ತರ್ತು. ನೋಡಿ, ಇದರ ಮಧ್ಯದಲ್ಲಿ ಮಳೆ ಬಂತು. ಇದು ಯಾವುದು ಆಹಾಬನಿಗಾಗಲಿ ಇಜಬೇಲಗಳಿಗಾಗಲಿ ವಿಷಯವಲ್ಲ. ಸೊ ಈ ಇಜಬೇಲನ್ನು ನೋಡುವಂಥದ್ದು ಎಲಿಯನನ್ನ ಕೊಲ್ತೇನೆ ಎಂಬುದಾಗಿ. ಸೊ ಎಲಿಯನು ಪ್ರಾಣ ಭಯದಿಂದ ಏನು ಮಾಡ್ದ, ಓಡೋಗ್ಬಿಟ್ಟಿದ್ದಾನೆ. ಎಲ್ಲಿಗೆ ಹೋಗ್ತಾ ಇದ್ದಾನೆ? ಯಹೂದಾದ ಬೆರ್ಷೆಬಕ್ಕೆ ಓಡ್ತಾ ಇದ್ದಾನೆ. ಸೊ ಅಲ್ಲಿ ತನ್ನ ಸೇವಕನನ್ನ ಬಿಟ್ಟು ಮುಂದಕ್ಕೆ ಹೋಗುವಂಥದ್ದು. ಸೊ ಅಲ್ಲಿ ಯೆಹೋವನು ಎಲಿಯನಿಗೆ ಒಂದು ದೌತ್ಯವನ್ನ ಕೊಡ್ತಾ ಇದ್ದಾನೆ. 1 ಅರಸು 19ನೇ ಅಧ್ಯಾಯ. ಆಗ ಯೆಹೋವನು ಅವನಿಗೆ, ನೀನು ಬಂದ ದಾರಿಯಿಂದ ದಮಸ್ಕದ ಅರಣ್ಯಕ್ಕೆ ಹೋಗು, ಅಲ್ಲಿಂದ ಪಟ್ಟಣದೊಳಗೆ ಪ್ರವೇಶಿಸಿ ಅಜಾಯೇಲನನ್ನು ಅರಾಮ್ಯರ ಅರಸನನ್ನಾಗಿ ಅಭಿಷೇಕಿಸು. ನಿಮ್ಷಿಯ ಮಗನಾದ ಯೇಹುವನ್ನು ಇಸ್ರಾಯೇಲರ ಅರಸನಾಗಿ, ಅಬೇಲ್ ಮೆಹೋಲದವನು ಶಾಫಾಟನ ಮಗನೂ ಆದ ಎಲೀಷನನ್ನು ನಿನಗೆ ಬದಲಾಗಿ ಪ್ರವಾದಿಯಾಗಿ ಅಭಿಷೇಕಿಸು. 3 ದೌತ್ಯ. 1, ಅರಾಮ್ಯರ ಅರಸನನ್ನ ಅಭಿಷೇಕಿಸಬೇಕು. 2, ಇಸ್ರಾಯೇಲರಿಗೆ ಒಬ್ಬ ಅರಸನನ್ನ ಅಭಿಷೇಕಿಸಬೇಕು. 3, ನಿನಗೆ ಬದಲಾಗಿ ಮತ್ತೊಬ್ಬ ಪ್ರವಾದಿ ಎಲೀಷನನ್ನ ಪ್ರವಾದಿಯಾಗಿ ಅಭಿಷೇಕಿಸಬೇಕು. ಸೊ ಹೀಗೆ ಎಲೀಷ ಎಲಿಯನ ಶಿಷ್ಯನಾಗಿ ಮಾರ್ಪಟ್ಟ. ಸೊ ಈ ಕಾಲಾಂತರದ ಮೇಲೆ ಏನಾಯ್ತು, ಈಗ ಎಲಿಯನನ್ನ ದೇವರು ಪರಲೋಕಕ್ಕೆ ಒಯ್ಯಲ್ಪಡುವಂತಹ ಸಮಯ. ಸೊ ಈ ಸಂದರ್ಭದಲ್ಲಿ ಎಲೀಷನಿಗೆ ಹೇಳ್ತಾ ಇದ್ದಾನೆ, ನೀನು ಇಲ್ಲೇ ಇರು, ನಾನು ಹೋಗ್ಬೇಕು. ಆದರೆ ಎಲೀಷ ಎಲಿಯನನ್ನ ಬಿಡ್ತಾ ಇಲ್ಲ. ಎಲಿಯನ ಸಂಗಡ ನಡೀತಾ ಇದ್ದಾನೆ. ಅವರು ಯೋರ್ದಾನನ್ನ ದಾಟಿ ಆಚೆ ದಡಕ್ಕೆ ಬಂದ್ರು. ಇನ್ನೇನು ಯೆಹೋವನು ಎಲಿಯನನ್ನ ತೆಗೆದುಕೊಂಡು ಹೋಗ್ಬೇಕು. ಅಲ್ಲಿ ಎಲಿಯ ಕೇಳ್ತಾ ಇದ್ದಾನೆ, ವಾಟ್ ಕ್ಯಾನ್ ಐ ಡೂ ಫಾರ್ ಯು, ನಿನಗೇನು ಮಾಡಬೇಕು? ಸೊ ಎಲೀಷನ ವಿಜ್ಞಾಪನೆ, ನಿನಗಿರುವ ಆತ್ಮದಲ್ಲಿ 2 ಪಾಲನ್ನು ನನಗೆ ಕೊಡು. ಸೊ ವಾಟ್ ಇಟ್ ಮೀನ್ಸ್? ಸೊ ಎಲಿಯನ ಆತ್ಮ ಅಥವಾ ಎಲಿಯನಲ್ಲಿದ್ದಂತಹ ಸೇವೆಯ 2 ಪಟ್ಟ. ಸೊ ಅನೇಕರು ವಿಶ್ಲೇಷಿಸುವಂಥದ್ದು ಈ ರೀತಿಯಾಗಿ, ಎಲಿಯನಿಗಿದ್ದಂತಹ ಸೇವೆಯ 2 ಪಟ್ಟು. ಸೊ ನಮ್ಮಲ್ಲಿ ಅನೇಕರು ಪ್ರಾರ್ಥಿಸುವಂಥದ್ದು ಈ ರೀತಿ, ಯಾವುದಾದ್ರೂ ಒಬ್ಬ ವ್ಯಕ್ತಿಯನ್ನು ನಾವು ರೋಲ್ ಮಾಡೆಲ್ ಆಗಿ ತೆಗೆದುಕೊಂಡು ಅವರಿಗಿದ್ದಂತಹ ಸೇವೆ 2 ಪಟ್ಟು ನಮಗೆ ಕೊಡು ಎಂಬುದಾಗಿ. ನೋಡಿ, ಇಸ್ರಾಯೇಲ್ಯರಲ್ಲಿ ಇದ್ದಂತಹ ಒಂದು ರೀತಿ, ಚೊಚ್ಚಲ ಮಗನಿಗೆ ಯಾವಾಗಲೂ 2 ಪಟ್ಟು ಆಶೀರ್ವಾದಗಳು ಸಿಗ್ತಾ ಇತ್ತು. ಅದು ಭೌತಿಕವಾದಂತಹ ಆಶೀರ್ವಾದ. ಆದರೆ ಎಲೀಷನು ಎಲಿಯನ ಬಳಿ ಕೇಳಿಕೊಂಡಂಥದ್ದು ಎಲಿಯನಿಗೆ ಇದ್ದಂತಹ 2 ಪಟ್ಟು ಆ ಆತ್ಮದ ಕುರಿತಾಗಿ ಅಲ್ಲ, ಬದಲಾಗಿ ಸೇವೆಯ ವಿಷಯದಲ್ಲಿ ಅವನ ಉತ್ತರಾಧಿಕಾರಿಯಾಗಿ ಪರಿಗಣಿಸಲ್ಪಡಬೇಕು. ನೋಡಿ, 1 ಅರಸುಗಳು ಅದರ 19ನೇ ಅಧ್ಯಾಯದಲ್ಲಿ ಆಲ್ರೆಡಿ ದೇವರು ಎಲೀಷನನ್ನ ಆರಿಸಿಕೊಂಡಿದ್ದಾನೆ. ಆದರೆ 2ನೇ ಅಧ್ಯಾಯದ 2ನೇ ವಾಕ್ಯ, 2ನೇ ಅಧ್ಯಾಯ 2ನೇ ಅರಸು 2ನೇ ಅಧ್ಯಾಯದ 9ನೇ ವಾಕ್ಯದಲ್ಲಿ ಎಲೀಷನು ಕೇಳುವಂಥದ್ದು, ನಿನಗಿರುವ ಆತ್ಮದಲ್ಲಿ 2 ಪಾಲು.
ಅರ್ಥ ಇಷ್ಟೇ, ನಿನ್ನ ಸೇವೆ, ಈ ಒಂದು ದೌತ್ಯವನ್ನ ನಿರ್ವಹಿಸುವುದಕ್ಕೆ ನಾನು ದೇವರಿಂದ ನಿಯೋಗಿಸಲ್ಪಟ್ಟವನಾಗಿರಲಾಗಿ ನಿನ್ನ ಉತ್ತರಾಧಿಕಾರಿಯಾಗಿ ನನ್ನನ್ನು ಮಾರ್ಪಡಿಸು. ಇವತ್ತು ಕೆಲವು ಸಭೆಗಳಲ್ಲಿ ತಂದೆ ಪ್ರಾರಂಭಿಸಿದ ಸಭೆಯ ಉತ್ತರಾಧಿಕಾರಿಗಳಾಗಿ ಮಕ್ಕಳು ಮಾರ್ಪಡುವಂಥದ್ದನ್ನು ನಾವು ಕಾಣ್ತೇವೆ. ಇದರಲ್ಲಿ ಎಷ್ಟರ ಮಟ್ಟಿಗೆ ಆತ್ಮಿಕತೆ ಇದೆ ಎಂಬುದು ನನಗೆ ಗೊತ್ತಿಲ್ಲ. ಆದರೆ ಮುಖ್ಯ ಉದ್ದೇಶ ಅನ್ನುವಂಥದ್ದು ಆತ್ಮಿಕತೆಗಿಂತಲೂ ಮಿಗಿಲಾಗಿ ದೇವರ ಹೆಸರನ್ನ ಹೇಳಿಕೊಂಡು ತಂದೆ ಮಾಡಿಟ್ಟಿರುವಂತಹ ಆಸ್ತಿಯನ್ನ ಬೇರೆಯವರ ಪಾಲು ಆಗದಂತೆ ಸಂರಕ್ಷಿಸುವಂಥದ್ದಾಗಿದೆ. ಮೇನ್ಲೈನ್ ಸಭೆಗಳಲ್ಲಿ ಇದನ್ನು ನಾವು ಕಾಣೋದಿಲ್ಲ. CSI ಮೆಥೋಡಿಸ್ಟ್ ಸಭೆಗಳಲ್ಲಿ ಇಂತಹ ಒಂದು ಪರಿಪಾಠ ಇಲ್ಲ. ಆದರೆ ಕೆಲವು ಪೆಂಟೆಕೋಸ್ಟ್ ಸಭೆಗಳಲ್ಲಿ ಇದನ್ನು ನಾವು ಕಾಣ್ತೇವೆ. ಅಪ್ಪ ಪಾಸ್ಟರ್ ಆಗಿದ್ರು, ಮಗ ಪಾಸ್ಟರ್ ಆಗ್ಬಿಟ್ಟ. ಆಗಬಾರ್ದು ಅಂತಲ್ಲ, ಆಗಲೇಬೇಕು ಎಂಬುದಾಗಿ ಅಲ್ಲ. ಸೇವೆ ದೇವರಿಂದ ನೇಮಿತವಾಗಿದೆ. ನೋಡಿ, ಎಲೀಯನಿಗೆ ಸೇವಕ ಒಬ್ಬ ಇದ್ದ. ಸೇವಕ ಅಂದ್ರೆ ಪ್ರವಾದಿಯ ಶಿಷ್ಯ ಅವನು. ಆದ್ರೆ ಇಲ್ಲಿ ದೇವರು 19ನೇ ಅಧ್ಯಾಯದಲ್ಲಿ ನಾವು ನೋಡಿದ್ವಿ, ಅವನು ಬೇರ್ಷೆಬಕ್ಕೆ ಬಂದು ತನ್ನ ಸೇವಕರನ್ನು ಬಿಟ್ಬಿಟ್ಟ. ಆದರೆ 16ನೇ ವಾಕ್ಯಕ್ಕೆ ಬರುವಂತಹ ಸಂದರ್ಭದಲ್ಲಿ ಯೆಹೋವನು ಹೇಳುವಂಥದ್ದು, ಶಾಫಾಟನ ಮಗನಾದಂತಹ ಎಲೀಷನನ್ನು ನಿನಗೆ ಬದಲಾಗಿ ಪ್ರವಾದಿಯನ್ನಾಗಿ ಅಭಿಷೇಕಿಸು. ಅಲ್ಲಿ ಒಂದು ಕಾನ್ಫ್ಲಿಕ್ಟ್ ಬರಬಾರದು. ಎಲೀಷ ಕೇಳ್ತಾ ಇದ್ರೆ, ನಿನಗಿರುವ ಐ ನೀಡ್ ಡಬಲ್ ಪೋರ್ಷನ್, ನಿನ್ನ ಉತ್ತರಾಧಿಕಾರಿಯಾಗಿ ನನ್ನನ್ನು ನೀನು ಮಾರ್ಪಡಿಸಬೇಕು. ಪ್ರಿಯರೇ, ವಿಶ್ವಾಸಿಗಳೇ, ನಾವು ದೇವರಿಂದ ನಿಯೋಜಿಸಲ್ಪಟ್ಟಂತಹ ಕುರುಬರ ಹಿಂಡಿನಲ್ಲಿ ಸೇರಿದ್ದೇವ, ಅಥವಾ ಸ್ವಂತವಾಗಿ ನಾವೇ ಕುರುಬರು ಎಂಬುದಾಗಿ ಕರೆಸಿಕೊಳ್ಳುವಂತಹ ಕುರುಬರ ಹಿಂದೆ ಹೋಗ್ತಾ ಇದ್ದೇವ? ದೇವರಿಂದ ನಿಯೋಗಿಸಲ್ಪಟ್ಟು ದೇವರಿಂದ ದೌತ್ಯವನ್ನು ಹೊಂದಿಕೊಂಡಂತಹ ಕುರುಬರ ಹಿಂದೆ ನೀವು ನಿಮ್ಮ ಪ್ರಯಾಣವನ್ನ ಮಾಡೋದಾದ್ರೆ, ನಿಮಗೆ ಒಂದು ನಿತ್ಯತ್ವದ ಕುರಿತಾಗಿ ಖಾತರಿ ಇರ್ತದೆ. ಇಲ್ಲದೆ ಹೋದ್ರೆ ಇಟ್ ಈಸ್ ಇಂಪಾಸಿಬಲ್. ದೇವರಿಂದ ನೇಮಿಸಲ್ಪಟ್ಟವನು ತನ್ನ ಕುರಿಗಳಿಗೆ ಬೇಕಾದಂತಹ ಆಧ್ಯಾತ್ಮಿಕತೆಯನ್ನು ಕೊಡ್ತಾನೆ. ಆದರೆ ಸ್ವಾರ್ಥಕ್ಕಾಗಿ ದೇವರನ್ನ ಉಪಯೋಗಿಸುವಂತವನು, ಅವನಿಗೆ ಬೇಕಾಗಿರುವಂಥದ್ದು ನಿಮ್ಮ ಆತ್ಮದ ರಕ್ಷಣೆಯಲ್ಲ, ಬದಲಾಗಿ ನಿಮ್ಮಲ್ಲಿರುವಂತಹ ಭೌತಿಕತೆಯಾಗಿದೆ. ನೀವು ಬಹಳ ಗಮನವಿಟ್ಟು ನೀವು ಕೇಳಬೇಕಿದನ್ನ. ಲಾಸ್ಟಿಗೆ ಅಯ್ಯೋ ಅಪ್ಪ ಅಂತ ಹೇಳ್ಬಿಟ್ಟು ಏನು ಉಪಯೋಗ ಇಲ್ಲ, ಕೈಯಲ್ಲಿರೋದೆಲ್ಲ ಹೋಗ್ಬಿಡ್ತತೆ. I have many examples to tell. ಮನುಷ್ಯನನ್ನ ನಂಬಿ ಕೈಯಲ್ಲಿರುವುದೆಲ್ಲ ಕೊಟ್ಟು ಈಗ ಏನು ಇಲ್ಲದೆ ಇದ್ದಂತಹ ಪರಿಸ್ಥಿತಿ. ಬಿ ಕೇರ್ಫುಲ್. ಇಲ್ಲಿ ಎಲೀಷ ಹೇಳ್ತಾ ಇದ್ದಾನೆ, ಐ ನೀಡ್ ಎ ಡಬಲ್ ಪೋರ್ಷನ್. ನಾವು ನೋಡುವಂಥದ್ದು, ಯೆಹೋವನು ಎಲೀಯನನ್ನ ಸುಳುಗಾಳಿಯ ಮೂಲಕವಾಗಿ ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ
ಅಲ್ಲಿ ಎಲಿಯನು ಹೇಳುವಂತ ಒಂದು ಮಾತು, ನೀನು ದುರ್ಬಲವಾದದನ್ನು ಕೇಳಿಕೊಂಡಿದ್ದಿ, ಆದರೂ ನಾನು ನಿನ್ನ ಬಳಿಯಿಂದ ತೆಗೆಯಲ್ಪಡುವಾಗ ನೀನು ನನ್ನನ್ನು ನೋಡುವುದಾದರೆ ದೊರಕ್ತದೆ. ಸೊ ಅವ್ರು ಹೇಳ್ತಾ ಇರ್ಬೇಕಾದ್ರೆ ಸುಳಿಗಾಳಿಯ ಮುಖಾಂತರವಾಗಿ ಅವನು ಹೊರಟೋದ. ಅಲ್ಲಿ ಎಲಿಯನು ಕೂಗುವಂಥದ್ದು, ನನ್ನ ತಂದೆಯೇ, ನನ್ನ ತಂದೆಯೇ. ಅಲ್ಲಿ ಒಂದು ಉತ್ತರಾಧಿಕಾರಿಯಾದಂತಹ ಒಂದು ಅನುಭವ. ಸೊ ನಂತರವಾಗಿ ನಾವು ಎಲೀಷನ ಸೇವೆಯನ್ನು ನಾವು ನೋಡುತ್ತೇವೆ. ಇಲ್ಲಿ ನಾವು ಗಮನಿಸಬೇಕಾಗಿರುವಂತಹ ಒಂದು ವಿಷಯ ಅನ್ನುವಂಥದ್ದು, ಎಲೀಷ ತಾನು ನಿರ್ವಹಿಸಬೇಕಾದಂತಹ ದೌತ್ಯ ಅದು ಅತ್ಯಲ್ಪ ಕಾರ್ಯವಲ್ಲವೆಂದು ಮನಗೊಂಡು ಈ ಶ್ರೇಷ್ಠವಾದ ಸೇವೆಯನ್ನು ಮಾಡಬೇಕಾದರೆ ದೇವರ ವಿಶೇಷವಾದ ಬಲ ಅವಶ್ಯಕತೆ ಎಂದು ತಿಳಿದು ಎಲಿಯನ ಬಳಿಯಲ್ಲಿ ಬೇಡಿಕೊಂಡ. ನೋಡಿ, ಎಲಿಯನು ಆಹಾಬನ ಬಳಿಯಲ್ಲಿ ಪ್ರವಾದಿಸಿದ ಸಂದರ್ಭದಲ್ಲಿ ಈತ ಆತನ ಸಂಗಡ ಇರಲಿಲ್ಲ. ಸೊ ಇಲ್ಲಿ ಎಲೀಷನನ್ನ ದೇವರು ಆರಿಸಿಕೊಂಡದ್ದು ಕೊನೆಯ ಸಂದರ್ಭದಲ್ಲಿ. ಆ ಸಂದರ್ಭದಲ್ಲಿ ಎಲೀಷನು ಕೇಳುವಂಥದ್ದು, ಐ ನೀಡ್ ಎ ಡಬಲ್ ಪೋರ್ಷನ್. ಸೊ ನೀನು ಆ ಆತ್ಮನಿಂದ ತುಂಬಲ್ಪಟ್ಟವನಾಗಿ ಕರ್ತನ ಯೆಹೋವನ ಸೇವೆಯನ್ನು ಮಾಡಿರುವಾಗ ನೀನು ಪಡೆದುಕೊಂಡಿದ್ದ ಆತ್ಮದ 2 ಪಟ್ಟು ನನಗೆ ಬೇಕು. ಸೊ ವಿನೋ, ಎಲೀಷನ ಸೇವೆಯ ಕುರಿತಾಗಿ ನಮಗೆ ಚೆನ್ನಾಗಿ ಗೊತ್ತು ಪ್ರಿಯರೇ. ನೋಡಿ, ಯೇಸು ಸ್ವಾಮಿ ಪರಲೋಕಕ್ಕೆ ಒಯ್ಯಲ್ಪಡುವುದಕ್ಕಿಂತ ಮುಂಚಿತವಾಗಿ ತನ್ನ ಶಿಷ್ಯರಿಗೆ ಹೇಳಿದಂತಹ ಮಾತು ನಾವು ಪ್ರಾರಂಭದಲ್ಲಿ ಈ ವಾಕ್ಯವನ್ನು ಓದಿದ್ದೇವೆ. ಮತ್ತಾಯನ ಬರೆದ ಸುವಾರ್ತೆ 28ನೇ ಅಧ್ಯಾಯ ಅದರ 16ರಿಂದ 18, 20 ವಾಕ್ಯಗಳಲ್ಲಿ, 16ರಿಂದ 20 ವಾಕ್ಯಗಳಲ್ಲಿ ಯೇಸು ಹೇಳುವಂಥದ್ದು, ಪರಲೋಕದಲ್ಲಿ ಭೂಲೋಕದಲ್ಲಿ ಎಲ್ಲಿ ಅಧಿಕಾರ ಕೊಡಲ್ಪಟ್ಟಿದೆ, ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲಾ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡ್ರಿ, ಅವರಿಗೆ ತಂದೆಯ, ಮಗನ, ಪವಿತ್ರಾತ್ಮನ ಹೆಸರಲ್ಲಿ ದೀಕ್ಷಾಸ್ನಾನ ಮಾಡಿಸಿ. ಒಂದು ದೌತ್ಯವನ್ನು ಕೊಡ್ತಾ ಇದ್ದಾನೆ. ಸೊ ಎಲ್ಲ ಅಧಿಕಾರ ನನಗೆ ಕೊಡಲ್ಪಟ್ಟಿದೆ. ಆಲ್ ಅಥಾರಿಟಿ ಇಸ್ ಗಿವನ್. ಯೇಸು ಸ್ವಾಮಿ ಶಿಷ್ಯರನ್ನು ಆರಿಸಿಕೊಂಡಂತಹ ಮೂಲ ಉದ್ದೇಶ ಏನಾಗಿತ್ತು? ತನ್ನ ತರುವಾಯ ದೇವರ ರಾಜ್ಯದ ಸದ್ವರ್ತಮಾನವನ್ನ ಪ್ರಪಂಚಕ್ಕೆ ತಿಳಿಯಪಡಿಸುವಂಥದ್ದು. ಆದರೆ ಸೊ ಹೀಗೆ ಈ ಒಂದು ಮಹತ್ತರವಾದ ಆಯೋಗವನ್ನ, ಮಹತ್ತರವಾದ ಗ್ರೇಟ್ ಕಮಿಷನ್ ಎಂಬುದಾಗಿ ನಾವು ಇದನ್ನು ಕಲಿತೇವೆ. ಮಹತ್ತರವಾದ ಆಯೋಗ. ಈ ಮಹತ್ತರವಾದ ಆಯೋಗವನ್ನ ಯೇಸು ಕ್ರಿಸ್ತನು ತನ್ನ 11 ಮಂದಿ ಶಿಷ್ಯರಿಗೆ ಕೊಡಲಾಗಿ, ಒಬ್ಬ ವ್ಯಕ್ತಿ ನೇಣಾಕೊಂಡು ಸತ್ತೋಗ್ಬಿಟ್ಟ, ವಿ ನೋ ದಟ್. ಬಾಕಿ ಇರುವಂಥದ್ದು 11 ಮಂದಿಗೆ. ಈ 11 ಮಂದಿಗೆ ಮಹತ್ತರವಾದಂತಹ ಈ ಒಂದು ದೌತ್ಯವನ್ನ, ಆಯೋಗವನ್ನ ಕೊಟ್ಟಂತಹ ಸಂದರ್ಭದಲ್ಲಿ ಅವರಿಗೆ ಹೇಳಿದಂಥದ್ದು ನಾವು ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ನೀವು ನೋಡಿದ್ವಿ. ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು, ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವೇನ್ ಮಾಡಬೇಕು? ನೀವು ಬಲವನ್ನ ಹೊಂದಿ ನನಗೆ ಸಾಕ್ಷಿಗಳಾಗಿರಬೇಕು. ನೋಡಿ, ಯೇಸು ಸ್ವಾಮಿ ಹೇಳ್ತಾರೆ, ಯು ಶುಡ್ ನಾಟ್ ಡಿಪಾರ್ಟ್ ಅಂಟಿಲ್ ರಿಸೀವ್ ದ ಪವರ್. ಪವಿತ್ರಾತ್ಮನ ಶಕ್ತಿಯನ್ನ, ಪವಿತ್ರಾತ್ಮನನ್ನ ಹೊಂದಿಕೊಳ್ಳದ ತನಕ ನೀವು ಯೆರೂಸಲೇಮನ್ನ ಬಿಟ್ಟು ಹೋಗಬಾರದು. ಪಂಚಾಶತಮ ದಿನದಲ್ಲಿ ಅವರು ಏಕ ಮನಸ್ಸಿಂದ ಕೂಡಿರಲಾಗಿ ಪವಿತ್ರಾತ್ಮನು ಅವರ ಮೇಲೆ ಇಳಿದು ಬಂದ. ಸೊ ಪವಿತ್ರಾತ್ಮನು ಇಳಿದು ಬಂದಂತಹ ಸಂದರ್ಭದಲ್ಲಿ ಅವರು ನಾನಾ ಭಾಷೆಗಳಲ್ಲಿ ದೇವರನ್ನ ಆರಾಧನೆ ಮಾಡಿದ್ರು.
ಅವರು ಯಾವ ಯಾವ ಭಾಷೆಗಳಲ್ಲಿ ಮಾತನಾಡಿದ್ರು? ಪಾರ್ಥ್ಯ, ಮೇದ್ಯ, ಎಲಾಮ್ಯ, ಮೆಸೊಪೊತಾಮಿಯ, ಯುದಾಯ, ಕಪ್ಪದೋಕ್ಯ, ಪೊಂತ, ಆಸ್ಯ, ಪೃಗ್ಯ, ಪಂಪುಲ್ಯ, ಐಗುಪ್ತ, ಕುರೇನ, ಲಿಬ್ಯ. ಅಂದರೆ ಈ ಸ್ಥಳಗಳಿಂದ ಬಂದಂತಹ ಜನರು ಮಾತನಾಡುವ ಭಾಷೆಗಳಲ್ಲಿ ಮಾತನಾಡಿದ್ರು. ಪವಿತ್ರಾತ್ಮನ ಬಲದಲ್ಲಿ ಅವರು ತುಂಬಿದ್ರು. ಸೊ ಅದು ಮಾತ್ರವಲ್ಲ, ಅವರೇನ್ ಮಾಡಿದ್ರು? ಅಪೊಸ್ತಲರು ಪೇತ್ರನೊಂದಿಗೆ ಎದ್ದು ನಿಂತರು. 11 ಮಂದಿ ಅಪೊಸ್ತಲರು ಎದುರು ನಿಂತರು. ಪೇತ್ರನು ಗಟ್ಟಿಯಾಗಿ ಪ್ರಸಂಗ ಮಾಡ್ದ. ಇದರ ಕುರಿತಾಗಿ ನಾನು ಆಲ್ರೆಡಿ ಮಾತನಾಡಿದ್ದೇನೆ. ಯೋವೇಲನ ಪ್ರವಾದನ ಗ್ರಂಥದಲ್ಲಿ ಬರೆದಂತಹ ಮಾತುಗಳನ್ನ ಉದ್ಧರಿಸಿ ಏನು ಮಾಡ್ದ? ಪೇತ್ರ ಪ್ರಸಂಗ ಮಾಡ್ದ. ಸೊ ಇವರು ಯಾರಾಗಿದ್ರು? ಶಾಸ್ತ್ರಾಭ್ಯಾಸವಿಲ್ಲದಂಥವರು. ಪೌಲನ ಹಾಗೆ ಗಮಾಲಿಯೇಲನ ಪಾದದ ಕೆಳಗೆ ಕುಳಿತು ಶಾಸ್ತ್ರವನ್ನು ಅಭ್ಯಾಸ ಮಾಡಿದಂತಹ ವ್ಯಕ್ತಿಗಳಲ್ಲ ಇವರು. ಕೇವಲ ಬೆಸ್ತರು, ಕೇವಲ ಸುಂಕದವರು. 4 ಜನ ಬೆಸ್ತರು, ಒಬ್ಬ ಸುಂಕದವ. ಆದರೆ ಪವಿತ್ರಾತ್ಮ ಇವರ ಮೇಲೆ ಬಂದಾಗ ಇವರೇನ್ ಮಾಡಿದ್ರು? ಯೇಸು ಕ್ರಿಸ್ತನ ಕುರಿತಾಗಿ ಯೋವೇಲನ ಪ್ರವಾದನ ಗ್ರಂಥದಲ್ಲಿ ಬರೆದಿರುವ ಮಾತುಗಳನ್ನು ಉದ್ಧರಿಸಿ ಇವರೇನ್ ಮಾಡಿದ್ರು? ಪ್ರಸಂಗವನ್ನ ಮಾಡಿದ್ರು. ಸೊ ಇದನ್ನ ಕೇಳಿದಂಥವರ ಹೃದಯದಲ್ಲಿ ಅಲಗು ನೆಟ್ಟಂತಾಯ್ತು. ಸೊ ಇಫ್ ಯು ವಾಂಟ್ ಟು ಫಿನಿಶ್ ದ ಮಿಷನ್, ನಾವು ದೌತ್ಯವನ್ನು ಪೂರೈಸಬೇಕಾದ್ರೆ ಕರ್ತನ ಆತ್ಮ ನಮ್ಮ ಮೇಲೆ ಇರಬೇಕು. ನೋಡಿ, ಯೇಸುವಿನ ಸೇವೆಯ ಪ್ರಾರಂಭವನ್ನು ನೋಡ್ರಿ. ಲೂಕನ ಬರೆದ ಸುವಾರ್ತೆ 4ನೇ ಅಧ್ಯಾಯ 16ರಿಂದ ಕೆಲವು ವಾಕ್ಯದಲ್ಲಿ, ಯೇಸು ನಜರೇತಿಗೆ ಬಂದ. ಸಬ್ಬತ್ ದಿನದಲ್ಲಿ ವಾಡಿಕೆಯ ಪ್ರಕಾರ ಸಭಾಮಂದಿರಕ್ಕೆ ಹೋಗಲಾಗಿ ಯೆಶಾಯನ ಪ್ರವಾದಿಯ ಗ್ರಂಥದ ಸುರುಳಿಯನ್ನು ಅವನ ಕೈಗೆ ಕೊಟ್ಟರು. ಸೊ ಅದರಲ್ಲಿ ಬರೆದಿರುವಂತಹ ಮಾತು, ಕರ್ತನ ಆತ್ಮವು ನನ್ನ ಮೇಲೆ ಅದೆ, ಆತನು ನನ್ನನ್ನು ಬಡವರಿಗೆ ಶುಭ ವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು. ಕರ್ತನ ಆತ್ಮ ನನ್ನ ಮೇಲೆ ಇದೆ. ಅದು ಎಲ್ಲಿ ಬರೆದಿರುವಂಥದ್ದು? ಯೆಶಾಯನ ಪ್ರವಾದನ ಗ್ರಂಥದಲ್ಲಿ ಬರೆದಿರುವಂತಹ ಮಾತಿನ ಪೂರ್ತೀಕರಣ. ಯೆಶಾಯನ ಪ್ರವಾದನ ಗ್ರಂಥ 61ನೇ ಅಧ್ಯಾಯದಲ್ಲಿ ನಾವು ಕಾಣುವಂಥದ್ದು. ಅಲ್ಲಿ ಏನು ಬರೆಯಲ್ಪಟ್ಟಿದೆ? ಕರ್ತನಾದ ಯೆಹೋವನ ಆತ್ಮ ನನ್ನ ಮೇಲೆ ಅದೆ, ಆತನು ನನ್ನನ್ನು ಬಡವರಿಗೆ ಶುಭ ವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು. ಪ್ರತಿಯೊಬ್ಬ ಕ್ರೈಸ್ತನ ಆದ್ಯ ಹಾಗೂ ಏಕೈಕ ಕರ್ತವ್ಯ ಅನ್ನುವಂಥದ್ದು ಶುಭ ವರ್ತಮಾನವನ್ನು ಸಾರುವುದು. ಇವತ್ತು ನಾವು ಯೇಸು ಕ್ರಿಸ್ತನ ಹೆಸರನ್ನ ಇಟ್ಕೊಂಡು ಲಾಭವನ್ನ ಕೊಯ್ಯೋದಕ್ಕೆ ನೋಡ್ತಾ ಇದ್ದೇವೆ. ಕರ್ತನ ಆತ್ಮ ನನ್ನ ಮೇಲೆ ಅದೆ. ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ಕರ್ತನ ಆತ್ಮ ನನ್ನ ಮೇಲೆ ಅದೆ. ಸೊ ಇದೆಲ್ಲ ಓದಿದ ಮೇಲೆ ಏನ್ ಮಾಡಿದ್ರು? ಯೇಸು ಸ್ವಾಮಿ ಕುತ್ಕೊಂಡ್ರು. ಅಲ್ಲಿದ್ದವರ ಕಣ್ಣುಗಳು ಆತನ ಮೇಲೆ ಬಿದ್ದವು. ಆತನು ಅವರಿಗೆ, ಇವತ್ತು ನೀವು ನನ್ನ ಮಾತನ್ನು ಕೇಳುವಲ್ಲಿ ಈ ವೇದೋಕ್ತಿ ನೆರವೇರಿದೆ ಎಂದು ಹೇಳಿದನು. ಮಿಷನ್ ವಿತ್ ಅ ಕ್ರೈಸ್ಟ್ ಸ್ಪಿರಿಟ್. ಮಿಷನ್ ವಿತ್ ಅ ಕ್ರೈಸ್ಟ್ ಸ್ಪಿರಿಟ್. ಕ್ರಿಸ್ತನ ಆತ್ಮದೊಂದಿಗೆ ದೌತ್ಯ. ಪ್ರಿಯರೇ, ಇವತ್ತು ನಾವು ಜನರಿಗೆ ಸಾರುವಂಥದ್ದೇನಾಗಿದೆ? ಸೊ ನಾವು ಜನರನ್ನ ಸೇವೆಗೋಸ್ಕರವಾಗಿ ಸಿದ್ಧಪಡಿಸ್ತಾ ಇದ್ದೇವಾ? ಸೇವೆ ಎಂಬ ಪದ ಬಂದ್ಬಿಟ್ರೆ ನಮ್ಮ ಮನಸ್ಸಿಗೆ ಬರುವಂಥದ್ದು ಕೆಲಸ ಬಿಟ್ಬಿಡ್ಬೇಕು. ಯಾವುದಾದ್ರೂ ಸತ್ಯವೇದ ಶಾಲೆಯಲ್ಲಿ ಹೋಗ್ಬಿಟ್ಟು 2 ವರ್ಷ 3 ವರ್ಷ 1 ತಿಂಗಳು 6 ತಿಂಗಳು ಓದಬೇಕು, ಬೈಬಲ್ ಹಿಡ್ಕೊಂಡು ನಡೀತಾ ಇರಬೇಕು. ಇದೆಲ್ಲ ಸೇವೆ. ನೋಡಿ,
ಇಸ್ರಾಯೇಲ್ ಒಂದು ಪುಟ್ಟ ರಾಜ್ಯದ ದೇಶ. ಈ ಪುಟ್ಟ ದೇಶದ ಒಂದು ನಿಯಮ ಅನ್ನುವಂಥದ್ದು, ಅಲ್ಲಿರುವಂತಹ ಪ್ರತಿಯೊಬ್ಬ ಯೌವನಸ್ಥನು, ಯಾವ ಪ್ರಾಯ ನನಗೆ ಗೊತ್ತಿಲ್ಲ, ಪರ್ಟಿಕ್ಯುಲರ್ ಪೀರಿಯಡ್ ನನಗನ್ಸುತ್ತೆ 16, 18 ಆ ವಯಸ್ಸಿಂದ 20 ವಯಸ್ಸು 22 ವಯಸ್ಸು ಎಷ್ಟೋ ವರ್ಷ, ಆ ಪ್ರಾಯದ ತನಕ ಪ್ರತಿಯೊಬ್ಬನು ಸೇನೆಯಲ್ಲಿ ಕೆಲಸ ಮಾಡಬೇಕು. ಇಟ್ಸ್ ಎ ಮ್ಯಾಂಡೇಟರಿ, ಮಾಡಲೇಬೇಕು ಅವರು. ಪ್ರತಿ ಕ್ರೈಸ್ತನ ದೌತ್ಯ ಸೇವೆ ಮಾಡೋದು. ಇಟ್ ಈಸ್ ಮ್ಯಾಂಡೇಟರಿ. ಸೊ ಎಫೆಸ ಪತ್ರಿಕೆಯಲ್ಲಿ ಪ್ರವಾದಿಗಳು, ಅಪೊಸ್ತಲರು, ಪ್ರವಾದಿಗಳು, ಉಪದೇಶಕರು ಎಲ್ಲ ಇದ್ದಾರೆ, ಅದು ಸೆಕೆಂಡರಿ, ಅದು 2ನೇ ಭಾಗ. ಬಟ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಎವ್ರಿ ಬಿಲೀವರ್ ಈಸ್ ಟು ಪ್ರೀಚ್ ದ ಗಾಸ್ಪಲ್. ಪ್ರತಿಯೊಬ್ಬ ವಿಶ್ವಾಸಿಯ ದೌತ್ಯ ಸುವಾರ್ತೆಯನ್ನು ಸಾರುವಂಥದ್ದು. ನಮ್ಮ ಕ್ಯಾಥಲಿಕ್ ಸಭೆಗಳಲ್ಲಿ ಆರಾಧನೆಯ ಮುಕ್ತಾಯದ ಸಂದರ್ಭದಲ್ಲಿ ಮುಕ್ತಾಯವಾಗುವಂತ ಒಂದು ಮಾತು ಹೇಳ್ತಾರೆ, ಗೋ ಇನ್ ಪೀಸ್, ಸಮಾಧಾನವಾಗಿ ಹೋಗ್ರಿ. ಅದರ ಅರ್ಥ, ಅದರ ಲ್ಯಾಟಿನ್ ಪದದ ಅರ್ಥ, see whatever you received here, whatever you heard here, ನೀವು ಕೇಳಿದಂತಹ ದೇವರ ವಾಕ್ಯವನ್ನ, ನೀವು ಪಡಕೊಂಡಿರುವಂತಹ ದೇವರ ವಾಕ್ಯವನ್ನ ಹೋಗಿ ನೀವು ಆಗಿರುವಂತಹ ಸ್ಥಳಗಳಲ್ಲಿ, ನಿಮ್ಮ ಕೆಲಸದ ಸ್ಥಳಗಳಲ್ಲಿ, ನೀವು ಓದುವಂತಹ ಸ್ಥಳಗಳಲ್ಲಿ ಪ್ರಚುರಪಡಿಸಿರಿ ಎಂಬುದಾಗಿ ಆಗಿದೆ. ಪ್ರಿಯರೇ, ಇವತ್ತು 25 ಮೇ 2025 ಭಾನುವಾರ. ಕೆಲವೇ ಕ್ಷಣಗಳಲ್ಲಿ ನಮ್ಮ ಆರಾಧನೆ ಮುಕ್ತಾಯವಾಗ್ತದೆ. ಆಲ್ರೆಡಿ ಕೆಲವು ಸಭೆಗಳಲ್ಲಿ ಆರಾಧನೆ ಮುಕ್ತಾಯ ಆಗ್ಬಿಟ್ಟಿದೆ. ಇನ್ನು ಕೆಲವು ಸಭೆಗಳಲ್ಲಿ 12 ಗಂಟೆಗೆ 1 ಗಂಟೆಗೆ ಆರಾಧನೆ ಮುಕ್ತಾಯ ಆಗ್ಬಿಡ್ತದೆ. ಆಫ್ಟರ್ವರ್ಡ್ ವಿ ವಿಲ್ ಲೀವ್ ಟು ದ ಸೊಸೈಟಿ, ಸಮಾಜಕ್ಕೆ ಇಳಿದು ಹೋಗ್ತೇವೆ. ಸೊ ಈಗ ನಾವು ಸಮಾಜಕ್ಕೆ ಇಳಿದು ಹೋಗುವಾಗ ಮಕ್ಕಳು ಶಾಲೆಗೆ ಹೋಗ್ತಾರೆ, ಯೌವನಸ್ಥರು ಕಾಲೇಜುಗಳಿಗೆ ಹೋಗ್ತಾರೆ, ಪ್ರಾಯಸ್ಥರು ಕೆಲಸಕ್ಕೆ ಹೋಗ್ತಾರೆ, ಮಹಿಳೆಯರು, ಮಕ್ಕಳು ಎಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಸಮಾಜದೊಂದಿಗೆ ಹೊಂದಾಣಿಕೆ ಆಗ್ತಾರೆ. ಮಕ್ಕಳು ಆಟ ಆಡಕ್ಕೆ ಹೋಗ್ತಾರೆ. ಸೊ ನಾವು ಈಗ ಸಮಾಜದೊಂದಿಗೆ ಒಂದಾಗುವಾಗ, ಸೊ ವಿ ಹ್ಯಾವ್ ಟು ಕೋಆಪರೇಟ್ ವಿತ್ ದ ಸೊಸೈಟಿ. ಆವಾಗ ನೀವು ಜ್ಞಾಪಕ ಮಾಡ್ಕೊಳ್ಬೇಕು. ಏನ್ ಜ್ಞಾಪಕ ಮಾಡ್ಕೊಳ್ಬೇಕು ಗೊತ್ತಾ? ರೋಮ 12:2, ಇಹಲೋಕದ ನಡವಳಿಕೆಯನ್ನ ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರ್ಬೇಕು. ದಟ್ ಮೀನ್ಸ್, ಸಿ ವಾಟ್ ಎವರ್ ಯು ರಿಸೀವ್ಡ್ ಸಂಡೇ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್, ದೇವರ ಸನ್ನಿಧಾನದಲ್ಲಿ ನೀವು ಹೊಂದಿಕೊಂಡಂತಹ ದೇವರ ವಾಕ್ಯವನ್ನ ನೀವು ಆಟ ಆಡುವಂತಹ ಸ್ಥಳಗಳಲ್ಲಿ, ನೀವು ಓದುವಂತಹ ಸ್ಥಳಗಳಲ್ಲಿ, ನೀವು ಕೆಲಸ ಮಾಡುವಂತಹ ಸ್ಥಳಗಳಲ್ಲಿ, ನಿಮ್ಮ ಜೀವಿತದ ಮೂಲಕ ಯು ಶುಡ್ ರಿಫ್ಲೆಕ್ಟ್, ಪ್ರತಿಬಿಂಬಿಸಬೇಕು. ಅವನು ಎ ಅಂದಾಗ ನಾವು ಬಿ ಅಂದ್ಬಿಡ್ತೀವಿ. Go on peace means what? Reflect what you heard in the presence of God. ದೇವರ ಸನ್ನಿಧಾನದಲ್ಲಿ ಕುಳಿತುಕೊಂಡು ನೀನು ಪಡಕೊಂಡಿದ್ದಂತಹ ಸಂದೇಶವನ್ನ ನೀನು ಹೋಗುವಂತಹ ಸ್ಥಳಗಳಲ್ಲಿ ಪ್ರತಿಬಿಂಬಿಸುವಂತವನಾಗಿರು. ಇದು ಕ್ರೈಸ್ತತ್ವ ಪ್ರಿಯರೇ.
ಭಾನುವಾರ ಬಂದ್ಬಿಟ್ಟು ಸಭೆಯಲ್ಲಿ ಬಂದ್ಬಿಟ್ಟು ತೋರಿಸುವಂತ ಡ್ರಾಮಾ ಅಲ್ಲ ಕ್ರೈಸ್ತತ್ವ. ಕ್ರಿಸ್ತನ ಆತ್ಮದೊಂದಿಗೆ ದೌತ್ಯ ಅಂದ್ರೆ ಬಿ ಫಿಲ್ಡ್ ವಿತ್ ದ ಹೋಲಿ ಸ್ಪಿರಿಟ್, ಲೀವ್ ಇನ್ ದ ಪ್ರೆಸೆನ್ಸ್ ಆಫ್ ಹೋಲಿ ಸ್ಪಿರಿಟ್. ಪವಿತ್ರಾತ್ಮನ ಆ ಒಂದು ಸಹಯೋಗದೊಂದಿಗೆ ನೀನು ಬದುಕಬೇಕು. ಪವಿತ್ರಾತ್ಮನ ಆ ಒಂದು ಸಹವಾಸದಲ್ಲಿ ನಿನ್ನ ದೈನಂದಿನ ಜೀವಿತವನ್ನ ನೀನು ನಿರ್ವಹಿಸುವಂತವನಾಗಿರಬೇಕು. ಬದಲಾಗಿ ಭಾನುವಾರ ಜನರು ನೋಡುವುದಕ್ಕೋಸ್ಕರವಾಗಿ ಕೈ ಎತ್ತುವುದು, ಕೈ ಬಡಿಯುವುದು, ಅಲ್ಲೆಲ್ಲ ಹೇಳುವಂಥದ್ದು ಇದ್ಯಾವುದೂ ಅಲ್ಲ ಕ್ರೈಸ್ತತ್ವ. ಕಟ್ಟ ಕಡೆದಾಗಿ ಸ್ಟೇಫನ ಒಂದು ಚರಿತ್ರೆ. ಸ್ಟೇಫ ಅಪೊಸ್ತಲರಿಂದ ಸಭೆಯ ಹೊರಗಿನ ಕಾರ್ಯವನ್ನ ನೋಡಿಕೊಳ್ಳುವುದಕ್ಕೆ ನೇಮಿಸಲ್ಪಟ್ಟಂತಹ ವ್ಯಕ್ತಿ. ಆದರೆ ಅಂದು ಅಪೊಸ್ತಲರು ಇಟ್ಟಂತಹ ಒಂದು ಮಾನದಂಡ ಇತ್ತು. ಅಪೊಸ್ತಲರು ಇಟ್ಟಂತಹ ಒಂದು ಮಾನದಂಡ. ಆ ಮಾನದಂಡ ಏನು ಅಂತ ಹೇಳಿದ್ರೆ ಅಪೊಸ್ತಲರ ಕೃತ್ಯ 6ನೇ ಅಧ್ಯಾಯ. ಆ ದಿವಸದಲ್ಲಿ ಶಿಷ್ಯರು ಹೆಚ್ಚುತ್ತಾ ಬರಲಾಗಿ ಗ್ರೀಕ್ ಭಾಷೆಯವರು ಇಬ್ರಿಯ ಭಾಷೆಯವರ ದಿನದ ಉಪಚಾರದಲ್ಲಿ ಗುಣಗುಟ್ಟುವಿಕೆ ಪ್ರಾರಂಭ ಆಯಿತು. ಆಗ ಅಪೊಸ್ತಲರು ಹೇಳಿದ್ರು, ನಾವು ದೇವರ ವಾಕ್ಯೋಪದೇಶವನ್ನ ಬಿಟ್ಟು ನಿಮ್ಮ ಉಪಚಾರದ ವಿಚಾರದಲ್ಲಿ ಸಮಯವನ್ನ ಕಳೆಯುವುದು ತಕ್ಕದಲ್ಲ. ಸೊ ನೀವೇನು ಕೆಲಸ ಮಾಡಿ, ಸಂಭಾವಿತರು, ಪವಿತ್ರಾತ್ಮ ಭರಿತರು, ಜ್ಞಾನ ಸಂಪನ್ನರು ಆಗಿರುವ 7 ಮಂದಿಯನ್ನು ಆರಿಸ್ಕೊಳ್ರಿ. ಸಭೆಯ ಲೌಕಿಕ ವಿಚಾರವನ್ನ ನೋಡಿಕೊಳ್ಳುವುದಕ್ಕೋಸ್ಕರವಾಗಿ ಅಪೊಸ್ತಲರು 7 ಮಂದಿಯನ್ನ ಆರಿಸುವುದಕ್ಕೆ ತೀರ್ಮಾನಿಸಿದಾಗ ಅವರು ಹೇಳಿದಂಥದ್ದು ಸಂಭಾವಿತರು, ಪವಿತ್ರಾತ್ಮ ಭರಿತರು, ಜ್ಞಾನ ಸಂಪನ್ನರು, 3 ಕ್ಯಾಟಗರಿ. ಇವತ್ತು ಸಭೆಯ ಆಡಳಿತ ಮಂಡಳಿಯಲ್ಲಿ ಅಥವಾ ಸಭೆಯ ಆಡಳಿತ ಮಂಡಳಿಗೆ ಸೇರುವುದಕ್ಕೋಸ್ಕರವಾಗಿ ಸಭಾಪಾಲಕರ ಮಧ್ಯದಲ್ಲಿ ಕಿತ್ತಾಟ. ಇವತ್ತು ಮೇನ್ಲೈನ್ ಸಭೆಗಳಲ್ಲಿ ಮಾತ್ರವಲ್ಲ, ಸೋ ಕಾಲ್ಡ್ ಪೆಂಟಕೋಸ್ ಸಭೆಗಳಲ್ಲಿ ಆಡಳಿತದ ವಿಚಾರದಲ್ಲಿ ನ್ಯಾಯಾಲಯದ ಕಟಕಟೆಯಲ್ಲಿ ನಿಲ್ಲದ ಒಂದು ಸಭೆ ಇಲ್ಲ ಅನ್ಸುತ್ತೆ ನನ್ನ ಲೆಕ್ಕದಲ್ಲಿ. ಆಲ್ಮೋಸ್ಟ್ ಆಲ್ ಎಕ್ಸ್ಪೆಕ್ಟ್ TPM. ನನಗೆ ಗೊತ್ತಿಲ್ಲ, ಅವ್ರ ಬಗ್ಗೆ ಇದೆ ನನಗೆ ಗೊತ್ತಿಲ್ಲ. ರೆಸ್ಟ್ ಆಲ್ ಚರ್ಚಸ್ ಇನ್ ಇಂಡಿಯಾ, ಭಾರತದಲ್ಲಿರುವಂತಹ ಎಲ್ಲ ಸಭೆಗಳು, ಮೇನ್ಲೈನ್ ಸಭೆಗಳು, ಬಿಷಪ್ಗಳಾಗುವುದಕ್ಕೆ, ಪ್ರೆಸಿಡೆಂಟ್ಗಳಾಗುವುದಕ್ಕೆ ನ್ಯಾಯಾಲಯದ ಕಟಕಟೆಯಲ್ಲಿ ನಿಂತಿದ್ದಾರೆ. ಎಂಥ ವಿಪರ್ಯಾಸ! ಸೊ ಇಲ್ಲಿ ಸಭೆಯ ಲೌಕಿಕ ಕಾರ್ಯವನ್ನು ನೋಡಿಕೊಳ್ಳುವಂತಹ ಸಂದರ್ಭದಲ್ಲಿ ಅಪೊಸ್ತಲರು ಹೇಳ್ತಾ ಇದ್ದಾರೆ, ನಾವು ಈ ಕಾರ್ಯವನ್ನ ಮಾಡೋದಕ್ಕೆ ಇರೋದಲ್ಲ. ಸೊ ದೇವರು ನಮ್ಮನ್ನು ಕರೆದಿರುವಂಥದ್ದು ವಾಕ್ಯೋಪದೇಶವನ್ನ ಮಾಡುವುದಕ್ಕೆ, ನಿಮ್ಮ ಉಪಚಾರವನ್ನ ಮಾಡುವುದಕ್ಕೋಸ್ಕರವಾಗಿ ಅಲ್ಲ. There is a church in UBM, United Basel Mission Church.
ಸೊ ದೇ ಹ್ಯಾವ್ ಅ ಕಮಿಟಿ. ಸಭೆಯ ಆರ್ಥಿಕ ವಿಚಾರವನ್ನು ನೋಡಿಕೊಳ್ಳುವಂಥದ್ರಲ್ಲಿ ಸಭಾಪಾಲಕ ಯಾವ ಪಾತ್ರ ಇಲ್ಲ. ಸೊ ದೇ ಹ್ಯಾವ್ ಎ ಕಮಿಟಿ ಫಾರ್ ದಟ್. ಸಭಾಪಾಲಕರ ಕೆಲಸ ಸಭೆಯ ಆಧ್ಯಾತ್ಮಿಕ ವಿಚಾರವನ್ನು ನೋಡಿಕೊಳ್ಳುವಂಥದ್ದು. ಆದರೆ ಇವತ್ತು ಕ್ರೈಸ್ತ ಸಭೆಗಳಲ್ಲಿ ಏನು ನಡೀತಾ ಇದೆ? ವಾಟ್ಸ್ ಹ್ಯಾಪನಿಂಗ್? ಮೂರ್ಖರಾದಂತಹ ಕೆಲವು ವಿಶ್ವಾಸಿಗಳು ಇವುಗಳ ಹಿಂದೆ ಹೋಗ್ತಾರೆ. ಡೋಂಟ್ ಲೂಸ್ ಯುವರ್ ಎಟರ್ನಿಟಿ. ನಿಮ್ಮ ನಿತ್ಯತ್ವವನ್ನು ಹಾಳು ಮಾಡ್ಕೊಂಬೇಡ್ರಿ. ಬಿ ಕೇರ್ಫುಲ್. ಸೊ ಇಲ್ಲಿ ಪವಿತ್ರಾತ್ಮ ಭರಿತರು, ಜ್ಞಾನ ಸಂಪನ್ನರು, ಸಂಭಾವಿತರನ್ನು ಆರಿಸ್ಕೊಳ್ರಿ. ಅವ್ರು ಆರಿಸ್ಕೊಂಡ್ರು, ಅವ್ರನ್ನ ಆ ಕೆಲಸಕ್ಕೆ ಇದು ಮಾಡಿದ್ರು, ನೇಮಿಸಿದ್ರು. ಆದರೆ ಸ್ಟೇಫನ ವಿಷಯದಲ್ಲಿ ಬಂದಂತಹ ಸಂದರ್ಭದಲ್ಲಿ ಸ್ಟೇಫನು ಕೃಪೆಯಲ್ಲಿಯೂ ದೇವರ ಕೃಪೆಯಿಂದಲೂ ಬಲದಿಂದಲೂ ತುಂಬಿದವನಾಗಿ ಅದ್ಭುತ ಸೂಚಕ ಕಾರ್ಯಗಳನ್ನು ಮಾಡ್ತಾ ಇದ್ದ. ಎಕ್ಸ್ಟ್ರಾರ್ಡಿನರಿ. ವಾಟ್ ಹ್ಯಾಪನ್? ಇದರ ಫಲವಾಗಿ ಸ್ಟೇಫನನ್ನ ಏನು ಮಾಡಿದ್ರು? ಮಹಾಯಾಜಕರ ಮುಂದೆ ತಂದು ನಿಲ್ಲಿಸಿದ್ರು. ಅಲ್ಲಿ ಸ್ಟೇಫ ಏನು ಮಾಡ್ದ? ಪವಿತ್ರಾತ್ಮ ಭರಿತನಾಗಿ, ನೋಡಿ 6ನೇ ಅಧ್ಯಾಯ 15ನೇ ವಾಕ್ಯ. ಆಗ ಹಿರಿಸಭೆಯಲ್ಲಿ ಕೂತಿದವರೆಲ್ಲರೂ ಅವನನ್ನು ದೃಷ್ಟಿಸಿ ನೋಡಿ, ಅವನ ಮುಖವು ದೇವದೂತನ ಮುಖದಂತೆ ಇತ್ತು. ಫಿಲ್ಡ್ ವಿತ್ ದ ಹೋಲಿ ಸ್ಪಿರಿಟ್. ಒಂದೇ ಒಂದು ಪ್ರಸಂಗ ಮಾಡ್ದ. ಆ ಪ್ರಸಂಗ ಮುಕ್ತಾಯ ಆಗಿದ್ದು ಯಾವ ರೀತಿ ಅಂತ ಹೇಳಿದ್ರೆ, ಅವನನ್ನ ಕಲ್ಲೆಸೆದು ಕೊಲ್ಲುವ ಆ ಒಂದು ರೀತಿಯಲ್ಲಿ. ಸೊ ಅಲ್ಲಿ ನಾವು ಕಾಣುವಂಥದ್ದು 55ನೇ ವಾಕ್ಯ. ಆದರೆ ಅವನು ಪವಿತ್ರಾತ್ಮ ಭರಿತನಾಗಿ ಆಕಾಶದ ಕಡೆಗೆ ದೃಷ್ಟಿಸಿ ನೋಡಿ, ದೇವರ ಪ್ರಭಾವವನ್ನು, ದೇವರ ಬಲಗಡೆಯಲ್ಲಿ ನಿಂತಿದ್ದ ಯೇಸುವನ್ನು ಕಂಡು, ಅಗೋ ಆಕಾಶವು ತೆರೆದಿರುವುದನ್ನು, ಮನುಷ್ಯಕುಮಾರನು ದೇವರ ಬಲಗಡೆಯಲ್ಲಿ ನಿಂತಿರುವುದನ್ನು ನೋಡುತ್ತೇನೆ ಎಂದು ಹೇಳ್ದ. ಕ್ರಿಸ್ತನ ಆತ್ಮದೊಂದಿಗೆ ದೌತ್ಯ. ಮಿಷನ್ ವಿತ್ ಅ ಕ್ರೈಸ್ಟ್ ಸ್ಪಿರಿಟ್. ನೋಡಿ, ಯಾರೆಲ್ಲ ಕ್ರಿಸ್ತನ ಆತ್ಮದೊಂದಿಗೆ ದೌತ್ಯವನ್ನ ಪೂರೈಸಿದ್ದಾರೆ, ಅವರ ಮರಣವು ರಕ್ತಸಾಕ್ಷಿಯೊಂದಿಗೆ ಕೊನೆಗೊಂಡಿದೆ. ಪೇತ್ರನ ಅಂತ್ಯ, ಪೌಲನ ಅಂತ್ಯ, ತೋಮನ ಅಂತ್ಯ, ಸ್ಟೇಫನ ಅಂತ್ಯ, 11 ಶಿಷ್ಯರು ಸಹ ಎಲ್ಲರೂ ರಕ್ತಸಾಕ್ಷಿಗಳಾಗಿ ಅಸುನೀಗಿದಂಥವರು, ಯೋಹಾನನ್ನು ಹೊರತುಪಡಿಸಿ. ಮಿಷನರಿಗಳನ್ನ ತೆಗೆದುಕೊಳ್ಳ್ರಿ. ಸೊ ನಾವು ಈ ಮಿಷನರಿಗಳ ಬಗ್ಗೆ ನಾವು ಮಾತಾಡೋದಿಲ್ಲ. ನಮಗೆ ಅಬ್ರಾಹಮ ಸಾಕು, ದಾವಿದ ಸಾಕು. ಟೇಕ್ ದ ಮಿಷನರೀಸ್ ಜರ್ನಿ. ಐರೋಪ್ಯದಿಂದ, ಪಾಶ್ಚಿಮಾತ್ಯ ದೇಶದಿಂದ ಆಫ್ರಿಕಾ ಖಂಡಗಳಿಗೆ ಹೋದಂಥವರು, ನರಭಕ್ಷಕರ ಮಧ್ಯಕ್ಕೆ ಹೋದಂಥವರು, ಆಸ್ಟ್ರೇಲಿಯಾದಲ್ಲಿ ಕರ್ತನ ಆತ್ಮದೊಂದಿಗೆ ದೌತ್ಯವನ್ನು ಪೂರೈಸುವುದಕ್ಕೆ ಹೋದಂಥವರು ನರಭಕ್ಷಕರಿಗೆ ಆಹಾರವಾಗಿ ಮಾರ್ಪಟ್ಟರು. ಜಾನ್ ಪ್ಯಾಲೆಟ್, ಹೀಗೆ 100 ಮಿಷನರಿಗಳು. ಅಂತ್ಯ ಮುಖ್ಯ ಅಲ್ಲ ಪ್ರಿಯರೇ, ದೌತ್ಯ ಮುಖ್ಯ. ಈ ಮುಂಜಾನೆಯಲ್ಲಿ ಪ್ರಿಯರೇ, ದೇವರ ಸನ್ನಿಧಾನದಲ್ಲಿ ನಾವು ಸೇರಿ ಬಂದಿದ್ದೇವೆ.
ಎವ್ರಿ ಬಿಲೀವರ್, ಪ್ರತಿ ವಿಶ್ವಾಸಿ ಇಸ್ ಅ ಪಾರ್ಟ್ ಆಫ್ ದ ಮಿಷನ್. ದೌತ್ಯದ ಒಂದು ಭಾಗ. ಈ ದೌತ್ಯ ನೀವು ಪೂರ್ತಿಗೊಳಿಸಬೇಕಾದರೆ ಕ್ರಿಸ್ತನ ಆತ್ಮ ನಿಮ್ಮಲ್ಲಿರಬೇಕು. ಆರ್ ಯು ಫಿಲ್ಡ್ ವಿತ್ ದ ಹೋಲಿ ಸ್ಪಿರಿಟ್? ಪವಿತ್ರ ಆತ್ಮನಿಂದ ನೀವು ತುಂಬಲ್ಪಟ್ಟಿದ್ದೀರಾ? ಅಥವಾ ಪವಿತ್ರಾತ್ಮನ ನಿಯೋಗದಲ್ಲಿ ನೀವು ದೇವರ ಸೇವೆಯನ್ನು ಮಾಡ್ತಾ ಇದ್ದೀರಾ? ವಿಲಿಯಂ ಕೇರಿ, ಎ ಕಾಬ್ಲರ್, ಚರ್ಮಗಾರ, ಪವಿತ್ರಾತ್ಮನಿಂದ ಪ್ರೇರೇಪಿಸಲ್ಪಟ್ಟವನಾಗಿ ಭಾರತ ದೇಶಕ್ಕೆ ಬಂದರು. ಸತ್ಯವೇದ ಇಲ್ಲದೆ ಇರುವಂತಹ ಕಾಲದಲ್ಲಿ ಸತ್ಯವೇದವನ್ನ ಸುಮಾರು 14 ಭಾಷೆಗಳಿಗೆ ಭಾಷಾಂತರ ಮಾಡಿದ್ರು. ಕಿಟಲ್ ಕರ್ನಾಟಕಕ್ಕೆ ಬಂದರು. ವ್ಯಾಕರಣ ಇಲ್ಲ, ವ್ಯಾಕರಣವನ್ನು ಕಲ್ತರು. ಸತ್ಯವೇದವನ್ನು ಕನ್ನಡಕ್ಕೆ ಭಾಷಾಂತರ ಮಾಡಿಕೊಟ್ರು. ಇವರೆಲ್ಲರೂ ಪವಿತ್ರಾತ್ಮನಿಂದ ಕಳುಹಿಸಲ್ಪಟ್ಟಂತವರು. ಇವರು ಜೋರಾಗಿ ಕೈ ತಡಲಿಲ್ಲ, ಆಲಯದಲ್ಲಿ ಕೋಲಾಹಲ ಮಾಡಲಿಲ್ಲ. ವಾಕಿಂಗ್ ಸ್ಪಿರಿಟ್, ಸ್ಪಿಟ್ಟಿಂಗ್ ಸ್ಪಿರಿಟ್, ಲಾಫಿಂಗ್ ಸ್ಪಿರಿಟ್, ಕ್ರೈಯಿಂಗ್ ಸ್ಪಿರಿಟ್, ಇದು ಯಾವುದು ಇವ್ರು ಮಾಡಲಿಲ್ಲ. ಸೊ ಇವತ್ತು ಕೆಲವು ಸಭೆಗಳಲ್ಲಿ ಇದೆ ಏನು ಸ್ಪಿರಿಟ್, ಕರ್ಚಿಫ್ ಸ್ಪಿರಿಟ್. ಹಿಂಗೆ ಅಲ್ಲಾಡ್ಸ್ಬಿಟ್ರೆ ಬಂದ್ಬಿಡುತ್ತೆ ಭಾನುವಾರ. ದುರ್ಬೋಧಕರು ಇವರಲ್ಲ. ಇಲ್ಲಿಂದ ಹೋಗ್ತಾರೆ, ಅಲ್ಲಾಡ್ಸಕ್ಕೆ ಹೋಗ್ತಾರೆ ಭಾನುವಾರ. ಎಂಥ ಮೂರ್ಖರು! ಪ್ರಿಯರೇ, ಎಚ್ಚೆತ್ತುಕೊಳ್ಳಬೇಕಾದ ಸಮಯ ಸಮೀಪವಾಗಿದೆ. ಗೊತ್ತಾಯ್ತಲ್ಲ? ಸೊ ನೀವು ಇದರ ಹಿಂದೆ ಹೋಗಿ 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 ಏನಾಗುತ್ತೆ ಅಂತ ಹೇಳಿದ್ರೆ, ಸಿ ವೇರ್ ಯುವರ್ ಚಿಲ್ಡ್ರನ್ ವಿಲ್ ಗೋ. ನಿಮ್ಮ ಮಕ್ಕಳೆಲ್ಲ ಹೋಗ್ತಾರೆ. ಯೋಚನೆ ಮಾಡಿ. ಬ್ಯಾಕ್ ಟು ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯಕ್ಕೆ ಹಿಂತಿರುಗಿ ಬನ್ರಿ. ಇದೇ ಒಂದು ಪರಿಪಾಠ ಮುಂದಕ್ಕೆ ಹೋದ್ರೆ ಈಗ 2025, ಇನ್ನೊಂದು 25 ವರ್ಷ ಅಂದ್ರೆ 25 ವರ್ಷ ಅಂದ್ರೆ 2050 2075. ನಮ್ಮ ಭಾರತದಲ್ಲಿ ಕ್ರೈಸ್ತತ್ವ ಇರೋದಿಲ್ಲ. ನಮ್ಮ ಮರಿಮಕ್ಕಳು, ನಮ್ಮ ಮಕ್ಕಳ ಮಕ್ಕಳ ಮಕ್ಕಳು ಆ ಕಾಲಘಟ್ಟ ಆಗ್ಬಿಟ್ರೆ ನಂಬಿಕೆ ಇರೋದಿಲ್ಲ. ಇವತ್ತು ನೀನು ನಾನು ದೇವರ ವಾಕ್ಯದ ಕಡೆಗೆ ನಮ್ಮನ್ನ ತಿರುಗಿಸ್ಕೊಂಡ್ರೆ, ದಿಸ್ ಇಸ್ ವಾಟ್ ವಿ ವಿಲ್ ಡೂ ಎ ಗ್ರೇಟ್ ಮಿಷನ್ ಟು ದ ಸೊಸೈಟಿ. ಇದು ನಾವು ನಮ್ಮ ಸಮಾಜಕ್ಕೆ ಮಾಡುವಂತ ದೊಡ್ಡ ಒಂದು ಸೇವೆ. ಬ್ಯಾಕ್ ಟು ದ ಬೈಬಲ್. ಈ ದುರ್ಬೋಧಕರ ದುರ್ಬೋಧನೆಯಿಂದ ಹೊರಗೆ ಬನ್ರಿ. ಈ ಅನುವಂಶಿಕ ಸಭೆಯಿಂದ ಹೊರಗೆ ಬನ್ರಿ. ದೇವರಿಂದ ನೇಮಿಸಲ್ಪಟ್ಟಂತಹ, ದೇವರಿಂದ ಕಳುಹಿಸಲ್ಪಟ್ಟಂತಹ ಸಭೆಗಳಿಗೆ ಮಾತ್ರ ದೇವರನ್ನ ಆರಾಧನೆ ಮಾಡೋದಕ್ಕೆ ಹೋಗ್ರಿ. ಸಭೆ
ಯೇಸು ಕ್ರಿಸ್ತನು ಸ್ವರಕ್ತವನ್ನು ಕೊಟ್ಟು ಸಂಪಾದಿಸಿರುವಂಥದ್ದು. ಸೊ ನಿನ್ನನ್ನು ರಕ್ಷಿಸುವುದಕ್ಕೆ ಯೇಸು ಕ್ರಿಸ್ತನು ತನ್ನ ಅಮೂಲ್ಯವಾದ ರಕ್ತವನ್ನು ಕೊಟ್ಟಿದ್ದಾನೆ. ಆ ಅಮೂಲ್ಯವಾದ ರಕ್ತವನ್ನು ನೀವು ವ್ಯರ್ಥ ಮಾಡಬೇಡ್ರಿ. ಈ ದುರ್ಬೋಧಕರ ಬೋಧನೆಯನ್ನು ಕೇಳಿ. Stephen was filled with the Holy Spirit. So end will be the tragedy. ಆದರೆ ಆ ಒಂದೇ ಒಂದು ಪ್ರಸಂಗದಲ್ಲಿ ಅಲ್ಲಿ ಗುಂಪುಗೂಡಿದ್ದಂತಹ ಮಹಾಯಾಜಕನನ್ನು ಸೇರಿಸಿ ನಿಜವಾದ ಸುವಾರ್ತೆಯನ್ನ ತಿಳಿಯಪಡಿಸ್ತಾ, one message is more than enough than 1,000 false message. ಒಂದು ಸತ್ಯ ಸಂದೇಶ 1000 ಸುಳ್ಳು ಸಂದೇಶಕ್ಕಿಂತಲೂ ಬಿಗಿಲಾದದ್ದು. Let us examine our life. ನಮ್ಮ ಜೀವಿತವನ್ನು ನಾವು ಪರೀಕ್ಷೆ ಮಾಡಿಕೊಳ್ಳುವ. ಈ ಹಾಡಿನ ಕೊನೆ ಚರಣ, ಸಾರು ವಾಕ್ಯವ ಜಾನಕ್ಕೆ ಆಸಕ್ತಿಯಿಂದಲೇ, ಸಾರು ಪಾಪದ ಮನ್ನಣೆ ಪಾಪಿಗಳೆಲ್ಲರ್ಗೆ, ಶುಭ್ರ ಮಾಡಿಯೇಸು ಕಾಯುತ್ತೀರ್ಪನೆಂದು ಆನಂದವೇ ಆನಂದವೇ ಸದ್ವೇದ ವಾಕ್ಯವು, ಆನಂದವೇ ಆನಂದವೇ ಸದ್ವೇದ ವಾಕ್ಯವು. ಪ್ರಾರ್ಥನೆ ಮಾಡುವ. ಸರ್ವಶಕ್ತನೇ, ಬರ್ತಿ ನಿಮ್ಮ ಸನ್ನಿಧಾನಕ್ಕೆ ನಾವು ಸೇರಿ ಬರ್ತಾ ಇದ್ದೇವೆ. ನಿಮ್ಮ ವಾಕ್ಯಕ್ಕಾಗಿ ಸ್ತೋತ್ರ ಸ್ವಾಮಿ. ನಿಮ್ಮ ವಾಕ್ಯದ ಮುಂಭಾಗದಲ್ಲಿ ನಮ್ಮನ್ನೇ ಸಮರ್ಪಿಸ್ತಾ ಇದ್ದೇವೆ. ನಿಮ್ಮ ವಾಕ್ಯದ ಗುಣಾರ್ಥವನ್ನು ತಿಳಿಯಪಡಿಸಿದ್ದಕ್ಕಾಗಿ ಸ್ತೋತ್ರ. ಹೌದು ಕರ್ತನೆ, ಮಿಷನ್ ವಿತ್ ದ ಕ್ರೈಸ್ಟ್ ಸ್ಪಿರಿಟ್, ಕ್ರಿಸ್ತನ ಆತ್ಮದೊಂದಿಗೆ ದೌತ್ಯ, ಒಂದು ಮಹತ್ತರವಾದ ಆಯೋಗವನ್ನ ನಮಗೆ ನೀನು ಕೊಟ್ಟಿರಲಾಗಿ, ಆ ಆಯೋಗವನ್ನ, ಆ ಒಂದು ದೌತ್ಯವನ್ನ ನಿನ್ನ ಆತ್ಮನ ಸಹಾಯದೊಂದಿಗೆ ಮಾಡಿ ಮುಗಿಸುವುದಕ್ಕೆ ಬೇಕಾದ ಕೃಪೆಯನ್ನ ನಮಗೆ ದಯಪಾಲಿಸಿ ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಈ ಮುಂಜಾನೆಯಲ್ಲಿ ಮತದಾವರ್ತಿ ನಮ್ಮನ್ನು ಸಂಪೂರ್ಣವಾಗಿ ನಿಮ್ಮ ಕರಗಳಿಗೆ ಸಮರ್ಪಿಸ್ತಾ ಇದ್ದೇವೆ. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಮತ್ತು ನಾಮದಲ್ಲಿ ಬೇಡುತ್ತೇವೆ ನಮ್ಮ ಪ್ರೀತಿಯ ತಂದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ನ್ಯೂನತೆ ನಮ್ಮೆಲ್ಲರ ಸಂಗಡ ಇಂದಿನ ಸದಾಕಾಲವು ನೆಲೆಗೊಂಡಿರಲಿ. ಈ ಮುಂಜಾನೆಯಲ್ಲಿ ಮತದಾವರ್ತಿ ದೇವರು ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವದಿಸಲಿ.